ರಾಗಾಭ್ಯಾಸ ಮಾಡಿರೋದ್ರಿಂದ ಶ್ರುತಿ ಜ್ಞಾನ, ರಾಗಜ್ಞಾನ, ತಾಳಜ್ಞಾನ ಎಲ್ಲ ಟೆಂಪು ಬಡಗಿನಲ್ಲಿ ಏಕೈಕ ಕಲಾವಿದ ಕರ್ಮನೆ ಮಾವಳಿ ಅವರು ಇರ್ಬೋದು. ಸತ್ತವ್ರ ಮನೆಯಲ್ಲಿ ಸ್ವೀಟ್ ತಗೊಳ್ಳೋ ಕ್ರಮ ಇತ್ತು, ಸತ್ತವ್ರ ಮನೆಯಿಂದ ಸ್ವೀಟ್ ಕಳಿಸೋ ಕ್ರಮ ಇದ್ದಾಗದೆ ಇದೊಂದು ವಿಚಾರ ಮಾಡಬೇಕಾದ ಅಂಶ ಇದ್ದು. ನಮ್ಮ ಯಕ್ಷಗಾನದಲ್ಲಿ ಮದನ ಏನಾಗಿದೆ ಕೇಳಿದ್ರೆ ಅವನಿಗೆ ಹುಚ್ಚಿನ ನಾಯಿ ಕಡ್ದೋಗಿ ಎಷ್ಟು ಕುಳಿಗೆಟ್ಟಿದೆ ಅಂದ್ರೆ ಹಾರ 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 ಭಾಗವತದಲ್ಲಿ ಇವ ಕುಂಚಿಟ ಹಾಕ್ತಾರೆ. ಅತ್ಯಂತ ಹೇಸಿಗೆ ಹಾಸ್ಯಗಳು. ಜನನೇ ಕೇಳ್ತಾರೆ, ಜಪಳ ಹೊಡಿತಾರೆ. ಒಂದು ಇಷ್ಟು ಸಣ್ಣ ಸೀನಲ್ಲಿ ಮುಗಿಯಬೇಕಾದಂತಹ ಒಂದು ಹಾಸ್ಯ ಸಂದರ್ಭವೇ ಅಲ್ಲ, ಮದುವೆ ಸಂದರ್ಭ. ಅದು ಈಗ ಅಪಹಾಸ್ಯ ಆಗಿ ಸಾಧಾರಣ ಮುಕ್ಕಾಲು ಒಂದು ತಾಸು ಹೋಗ್ಬಿಟ್ಟಿದೆ. ಮತ್ತೆ ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡಿದ, ವಿಷಯ ಮಾಲೆ ಹಾಕ್ಲಿಕ್ಕೆ ಬಂದವ ಚಂಡೆಗಾರ. ಇವರಿಗೆಲ್ಲ ಎಂತ ಆಗಿದೆ ಅನ್ನೋದು ಗೊತ್ತಾಗುದಿಲ್ಲ. ಪ್ರೇಕ್ಷಕರು ಪ್ರಶ್ನೆ ಮಾಡುವುದಿಲ್ಲ, ಮೇಳದಲ್ಲಿ ಹಿರಿಯ ಕಲಾವಿದರು ಪ್ರಶ್ನೆ ಮಾಡುವುದಿಲ್ಲ, ಭಾಗವತರು ಪ್ರಶ್ನೆ ಮಾಡುವುದಿಲ್ಲ, ಮೇಳದ ಯಜಮಾನರು ಪ್ರಶ್ನೆ ಮಾಡುವುದಿಲ್ಲ. ಇದು ಬೆಳೆದು ಎಲ್ಲಿಗೆ ಬಂದಿದೆ ಕೇಳಿದ್ರೆ ಈಗ ಮೇಳಕ್ಕೆ ಬೇರೆ ಹಾಸ್ಯಾರ ಬೇಡ, ಭಾಗವತರು ಸಾಕೊಂಡ. ನಿನ್ನಯ್ಯ ಬಲು ಏನೋ 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 ಇದು ಭಾಗವತ ಕಲ್ಸೋದು ಅಷ್ಟು ಆಯ್ತು. ಮುಂದಿಲಿ ಹೋಯ್ತು. ನಿನ್ನಯ್ಯ ಬಲು ಏನು ಇದು ಮುಂದಿದ್ದ ದೊಡ್ಡ ಕಲಾವಿದ ಹೇಳಿ ಉಪಯೋಗ ಮಾಡಿದ್ದಾರೆ. ಆಗಲೇ ಗೊತ್ತಿನಲ್ಲಿ ತಿರುವು ಮುಖ್ಯ ವೇಷಧಾರಿ ಆಗಿಲ್ಲ, ಎರಡನೇ ವೇಷಧಾರಿ ಆಗುದಿಲ್ಲ. ಇವರು ಗತಿ ಬೆಂಕಿ ಹಾಕುವೆ. ಏನು ಪ್ರಯೋಜನ? ಈಗಿನ ಹುಡುಗರು ತಪ್ಪುವುದಕ್ಕೆ ಕಾರಣ ಹಳೆಯ ಕಲಾವಿದರು, ಹಿರಿಯ ಭಾಗವತರಿಗೆ ಕಾರಣ. ಯಕ್ಷಗಾನಕ್ಕೆ ದೊಡ್ಡ ನಷ್ಟವೇ ಕಾಳಿಂಗ್ ನೋಡ್ಬೋದು. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಅಲ್ಲಿ ಪಂಚರಂಗ ಮೇಳಕ್ಕೆ ಹೋದಾಗ ಕೆರೆಮನೆ ಶಂಭುಗಡೆ ಅವರ ಒಡನಾಟಗಳೆಲ್ಲ ಹೇಗೆ? ಆವಾಗ ಅದು ಒಂದು ಕಾಳಿಂಗನ ಒಡನಾಟದಾಗಿ ಒಂದು ಸುವರ್ಣ ಯುಗ ಅಂತ ಹೇಳ್ಬೋದು. ಯಾಕೆ ಮಾಬಲೆಗಡೆ ಅವರು ಒಂದು ಮಹಾನ್ ಕಲಾವಿದರು, ಮತ್ತೆ ಅಧ್ಯಯನಶೀಲ ಕಲಾವಿದರು. ಇದು ಮುಖ್ಯ. ಮಾಬಲೆಗಡೆ ಅವರು ಎದುರಿಗೆ ಯಾರೂ ಹೋಗುವಾಗ ಹಿಮ್ಮೇಳದವ್ರು ಹೋದು, ಮುಮ್ಮೇಳದವ್ರು ಹೋದು. ಯಾಕಂದ್ರೆ ಅವರ ರಾಗಾಭ್ಯಾಸ ಮಾಡಿರೋದ್ರಿಂದ ಶ್ರುತಿ ಜ್ಞಾನ, ರಾಗಜ್ಞಾನ, ತಾಳಜ್ಞಾನ ಎಲ್ಲ ಟೆಂಪು ಬಡಗಿನಲ್ಲಿ ಏಕೈಕ ಕಲಾವಿದ ಕರ್ಮನೆ ಮಾಬಲೆಗಡೆ ಅವರು ಇರ್ಬೋದು. ಹಾಗಾಗಿ ಅವರಿಗೆ ಹಿಮ್ಮೇಳದವರು ಸಹಿತ ಹೆದರ್ತಿದ್ರು. ಅವ್ರ ಎದುರಿಗೆ ವೇಷ ಮಾಡ್ಲಿಕ್ಕೂ ಹೆದರಿಕೆ ಆಗ್ತದೆ. ಆ ಸಂದರ್ಭದಲ್ಲಿ ನಾನು ಅವ್ರದ್ದು ಜೋಡಿ ಆಗ್ತದೆ. ಜೋಡಿ ಆದಾಗ ನನಗೆ ಸ್ವಲ್ಪ ಪ್ರಶ್ನೆ ಮಾಡುವ ಪ್ರವೃತ್ತಿ ಹೆಚ್ಚು. ನನಗೊಂದು ಸಂದೇಹ ಬಂತದ್ದು, ಮಾಬಲೆಗಡೆ ಆದ್ರೂ ಶಂಬೇಡ್ರ ಆದ್ರೂ ಕೇಳಿದೆ. ನನಗಿದ್ದ ಇದು ಕೇಳುದೆ, ಯಾರು ಅವ್ರ ಹತ್ರ ಪ್ರಶ್ನೆ ಕೇಳುದು ಧೈರ್ಯ ಮಾಡಿದ್ರು ಇಲ್ಲ. ಉಳಿತಲ್ಲಿ ಹೋಗ್ಲಿಕ್ಕೆ ಹೆದರಿಕೆ. ನಾನು ತಿಳ್ಕೊಳ್ಬೇಕು ಅಂತ. ಅದೇನು ಅದ್ ನೀವ್ ಎಂತಕ್ಕಾಗಿ ಮಾಡಿದ್ರಿ, ಮಾಬಲೆಗಡೆ ಹತ್ರ ಹೋಗ್ಕೊಂಡು ನೀವ್ ಎಂತಕ್ಕಾಗಿ ಮಾಡ್ರಿ ಕೇಳಿದ್ರೆ ಏನಾಗ್ಬೋದು? ಆಗ ಅವ್ರು ಬೇಜಾರು ಮಾಡೋದಿಲ್ಲ. ಅವ್ರು ಈ ಕಾರಣಕ್ಕಾಗಿ ಹೀಗೆ. ಮತ್ ನನಗೆ ಸಂದೇಹ ಬರ್ತಿತ್ತು, ಅದು ತಪ್ಪಲ್ವಾ? ಅಂತ ಸಂದರ್ಭದಲ್ಲಿ ಸ್ವತಃ ಮಾಬಲೆಗಡೆ ಅವರೇ ರಾಮು ಇದೊಂದು ವಿಚಾರ ಮಾಡಬೇಕಾದ ಅಂಶ ಇದ್ದು ಹೇಳಿ ಒಪ್ಕೊಂಡ ಆ ಪ್ರಕರಣ ಉಂಟು. ಅದು ನಿಜವಾದದ್ದು ಆಡ್ತಾರೆ. ಯಾಕಂದ್ರೆ ಸಣ್ಣವರು ದೊಡ್ಡವ್ರ ತಪ್ಪನ್ನು ಹೇಳಲಿಕ್ಕೆ ಹೋಗುದಿಲ್ಲ. ಒಂದೊಮ್ಮೆ ಹೇಳಿದಾಗ ಅವ್ರು ಒಪ್ಲಿಕ್ಕೆ ಖಂಡಿತ ಸಿದ್ಧ ಇರುವುದಿಲ್ಲ. ಯಾಕಂದ್ರೆ ನೀವು ಮೊನ್ನೆ ಹುಟ್ಟಿದ ಮಾಣಿ ನಾಮದ ಅನುಭವ ಏನು? ಮಾಬಲೆಗಡೆ ಅವ್ರ ದೊಡ್ಡತನ ಇರುವುದಲ್ಲಿ ಅವ್ರು ಎಷ್ಟೋ ಮಾಡಿದ ಪಾತ್ರವನ್ನ ನಾನೇ ಪ್ರಶ್ನೆ ಮಾಡಿ ಅದು ಅವ್ರಿಗೆ ಹೌದು ಅನ್ನಿಸ್ತು ಅಂತ ಸನ್ನಿವೇಶ ಹೇಳ್ತಾರೆ. ದುಷ್ಟ ಬುದ್ಧಿ. ಅವರು ಭಯಂಕರ ಪ್ರಸಿದ್ಧವಾದ ದುಷ್ಟ ಬುದ್ಧಿ ಮಾಬಲೆಗಡೆ ಅವರು. ಈಗ ಇದ್ದ ನಡೆ ಏನು ಉಂಟು ಅದು ಮಾಬಲೆಗಡೆ ಅವರು ತನ್ನ ನಡೆ, ಅವರ ನಡೆ. ಅದ್ರಲ್ಲಿ ಏನ್ ಹೇಳ್ತೀವಿ, ಅದ್ರಲ್ಲದಂದು ಪ್ರಶ್ನೆಗಳು ಬಹಳ. ಅದ್ರಲ್ಲೇ ಪ್ರಶ್ನೆ ಅದು ಅವರು ಪ್ರಸಿದ್ಧ ಪಾತ್ರದಲ್ಲೇ ಒಂದು ಪ್ರಶ್ನೆ. ಒಂದು 3 ಸನ್ನಿವೇಶ ಹೇಳ್ತೇನೆ. ಒಂದು ಕಪ್ಪಗಾಣಿಕೆನ ದೂತರು ತರ್ತಾರೆ. ಅವರು ತಂದು ಇಟ್ಟು ಕೂಡಲೇ ಇವರು ಪ್ರಶ್ನೆ ಮಾಡ್ತಾರೆ, ಯಾರು ನೀವು? ನಾವು ಚಂದ್ರಾವತಿ. ಏನ್ರು ಇದು?
ಇದು ಕಪ್ಪ. ಪ್ರತಿ ವರ್ಷ ಬರಬೇಕಾದ ಕಪ್ಪಗಾಣಿಕೆ ಈಗಾಗಲೇ ಬಂದಿದೆಯಲ್ಲ, ಇದು ವಿಶೇಷ ಕಪ್ಪ. ಹೀಗೆ ಹೇಳ್ಬೇಕು. ಒಂದ ಅಕ್ಷರ ಮತ್ತೆ ಆಚೀಚೆ ಆಗ್ಲಿಕ್ಕಿಲ್ಲ ಅವರಿಗೆ, ಅದೇ ಶಬ್ದ ಬರ್ಬೇಕು. ವಿಶೇಷ ಕಪ್ಪ ಹೇಳಿದ್ರೆ ಸಂದನೆ ನಿಮ್ಮೆಯ ಕುಳಿಂದ ಅಂತ ತಗೊಳ್ತಾರೆ. ನನಗೆಲ್ಲ ಡೌಟ್ ಬಂತು, ವಿಶೇಷ ಕಪ್ಪ ಹೇಳೋದಕ್ಕೂ ಸಂದನೆ ನಿಮ್ಮೆಯ ಕುಳಿಂದ ಹೇಳೋದಕ್ಕೂ ಏನು ಸಂಬಂಧ ಹೇಳ ಕೇಳಿದೆ. ನಾವಂದ್ರೆ ಉತ್ತರ ಕನ್ನಡ ಏಕವಚನ ಹಚ್ತೇನೆ, ಮಾವಳಣ್ಣ ಅಂತ ಹೇಳುದು, ಶಮ್ಮಣ್ಣ ಅಂತ ಹೇಳುದು. ಅಲ್ಲ ಮಾವಳಣ್ಣ, ನಂಗೆ ಒಂದು ಅನುಮಾನ ಬಂದು ಎಂತದು ಆ ವಿಶೇಷ ಕಪ್ಪಾಳದಲ್ಲಿ ನೀ ಸಂದನೆ ನಿಮ್ಮೆಯ ಕುಳಿಂದ ತೆಗತ್ತೀರಿ, ಅದು ಹ್ಯಾಂಗ ಸರಿ ಆಗ್ತು? ವಿಶೇಷ ಕಪ್ಪಕ್ಕೂ ಕುಳಿಂದ ಸಾಯುವುದಕ್ಕೂ ಏನ್ ಸಂಬಂಧ? ಅಲ್ದರಾಮು, ನಮ್ಮಲ್ಲ ರೂಢಿಯಲ್ಲೂ ಕ್ರಮ ಇದೆಯೇನೋ. ಈಗ ಸತ್ತವ್ರ ಮನೆಗೆ ಸ್ವೀಟ್ ತಗೊಂಡು ಹೋಗೋ ಕ್ರಮ ಇದ್ದು ನೋಡು. ಹೌದು, ಸತ್ತವ್ರ ಮನೆಗೆ ಸ್ವೀಟ್ ತಗೊಂಡು ಹೋಗೋ ಕ್ರಮ ಇತ್ತು. ಸತ್ತವ್ರ ಮನೆಯಿಂದ ಸ್ವೀಟ್ ಕಳಿಸೋ ಕ್ರಮ ಇದ್ದಾಗ ಹೇಳಿದೆ, ಇದೊಂದು ವಿಚಾರ ಮಾಡಬೇಕಾದ ಅಂಶ ಇದ್ದು ಅಲ್ಲಿ ಹೇಳಿದೆ. ನಾವು ಎಷ್ಟು ಬುದ್ಧಿ ಮಾಡುವಾಗ ಅದನ್ನ ಚೇಂಜ್ ಮಾಡಿ. ವಿಶೇಷ ಕಪ್ಪ ಅಂದ್ರೆ ಏನು? ವಿಶೇಷ ಕಪ್ಪ ಕೊಡ್ಬೇಕು, ಏನೋ ಒಂದು ವಿಶೇಷ ಘಟನೆ ನಡೆದಿರ್ಬೇಕಲ್ಲ. ಇಷ್ಟೇ ಒಂದೇ ವಾಕ್ಯ, ವಿಶೇಷ ಕಪ್ಪ ಅಂದ್ರೆ ಏನು? ಅವ್ರು ಹೇಳ್ಬೇಕು, ಚಂದ್ರಹಾಸ ಮಹಾರಾಜನ ಪಟ್ಟ ಬಂಧ ಮಹೋತ್ಸವದ ವಿಶೇಷ ಕಪ್ಪ, ಅಲ್ಲಿ ಸಂದನೆ ನಿಮ್ಮೆ ಕುಳಿದಾಳೆ. ಅಲ್ಲಿಗೆ ಒಂದೇ ವಾಕ್ಯ ಹೆಚ್ಚು. ಚಂದ್ರಹಾಸ ಎನ್ನುವ ಚಂದ್ರಾವತಿಯಲ್ಲಿ ಪಟ್ಟಕ್ಕೆ ಬಂದಿದ್ದಾನೆ ಅಂತ, ಅದ್ರ ಮೊದಲಿದ್ದ ಕುಳಿಂದ ಸತ್ತನೋ ಹೇಗೆ ಅಂತ ಸರಿಯಾಗಿಲ್ಲ. ಸಮತೋಲ ಅಷ್ಟೇ ಅಷ್ಟೇ, ವಾಕ್ಯವನ್ನು ಸೇರ್ಪಡೆ ಅಷ್ಟೇ. ನನಗೆಲ್ಲ ಜಿಜ್ಞಾಸೆ ಬಂದಿತ್ತು. ಇದು ಒಂದು. ಎರಡನೇದಾಗಿ, ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ತನ್ನ ಮಗ ಮದನಂಗೆ ಮಿಗೆಪರಸಿ ನೇಮಿಸಿದ ಈ ಕಾರ್ಯ ಈ ಚಂದ್ರಹಾಸಂ ಮೇಲೆಮ್ಮ ಸೀಮೆಗೆ ಅರಸಾದಪಂ ಸಂದೇಹವಿಲ್ಲಿದಕ್ಕೆ ಸಾಮಾನ್ಯದವನಲ್ಲ, ಮುಂದಕ್ಕೆ ಸರ್ವಥಾ ಮಿತ್ರನಪ್ಪನೆಂದೀತನಂ ನಿನ್ನ ಬಳಿ ಕಳುಹಿದನು ಇದನರಿಯುವುದು. ಹೊತ್ತುಗಳೆಯದೆ ಬಂದ ಬಳಿಕಿವನ ಕುಲಶೀಲ ವಿತ್ತ ವಿದ್ಯಾವಯೋ ವಿಕ್ರಮಂಗಳ ನೀ ನೋಡುತ್ತಿರದೆ ಕೊಡು ವಿಷಯ ಮೋಹಿಸುವಂತೆ ಬಾಲಕೆಯ ಉತ್ತರೋತ್ತರ ಮಪ್ಪಡು. ಆ ವಿಷವ ಇದ್ದದ್ದು ಮಧ್ಯಂತರದಲ್ಲಿ ಓದ್ತಿದ್ದಾಳೆ, ವಿಷಯ ಆಗಿದೆ. ಅವ್ರು ಪೀಠಿಕೆಯಲ್ಲಿ ಏನ್ ಹೇಳ್ತಾರೆ ಕೇಳಿದ್ರೆ, ಮಹಾರಾಜ ಸುಬುದ್ಧಿ, ಮಂತ್ರಿ ದುಷ್ಟ ಬುದ್ಧಿ, ಜನ ಮಂದ ಬುದ್ಧಿ, ಪೀಠಿಕೆ ಹೆಸರು ಮಾಡೋದಾಗಿ. ಆಮೇಲೆ ಮಹಾರಾಜನಿಗೆ ಗಂಡು ಸಂತಾನ ಇಲ್ಲ, ಚಂಪಕ ಮಾಲಿನ ಮಗಳು, ಅವಳನ್ನು ಏನಾದರೂ ಮಾಡಿ ನನ್ನ ಮಗ ಮದನಿಗೆ ಮದುವೆ ಮಾಡಿಸಿದ್ರೆ ಆವಾಗ ಕುಂತಳೆ ಪದವಿಯು ದೊರಕಿತಲ್ಲ. ಹೇಳುವಾಗ ಈ ಮಗ ಹೆಡ್ಡ ಗಾಂಪ ಪೆದ್ದಂಬೋಚಿ ಅವರು ಕೆಲವೊಂದಿಷ್ಟು ಗಾಂಟಿ ಶಬ್ದಗಳು ಹೇಳ್ತಿದ್ರು. ನನಗೆಲ್ಲ ನನ್ನ ಎಲ್ಲ ಅಷ್ಟೇ ಹೆಡ್ಡ ಹೌದು ಅಂತಾದ್ರೆ ಅವನಿಗೆ ಹೇಗೆ ಇವರು ಒಗಟಿನ ಪತ್ರ ಬರೆದ್ರು? ಇದು ಪೂರ್ಣ ಒಗಟಿನ ಪತ್ರ, ಇದ ಮೇಲೆ ನೋಟಕ್ಕೆ ಅರ್ಥವೇ ಆಗುದಿಲ್ಲ. ಒಳ ಅರ್ಥ ತುಂಬಾ ಒಳ ಅರ್ಥ ಅವ್ ಹೆಡ್ಡ ಹೌದು ಅಂತ ಅದ್ರ ಅರ್ಥ ಮಾಡ್ಕೊಳ್ತಾರ. ಅದನ್ನ ಕೇಳಿದೆ ಅವಾಗ. ಅದ ಮಾಡೋಣ, ಅವ ಅಷ್ಟೇ ಹೆಡ್ಡ ಅಂತ ಬುಡದಲ್ಲಿ ನೀನು ಹೇಳ್ತಿ, ಅವನಿಗೆ ಒಗಟಿನ ಪತ್ರ ಬರೀ. ಈಗ ಹೆಡ್ಡಂಗೆ ಒಗಟಿನ ಪತ್ರ ಬರೆಯುವಷ್ಟು ದುಷ್ಟ ಬುದ್ಧಿ ಹೆಡ್ಡನ? ಅವ್ರಿಗೆ ಒಂದ್ಸಲ ಅದಿಯೋ ನಮ್ಮನೆ ಶಂಭು ಮುಂದೆ ಅದೇ ರೀತಿ ಮದನ್ ಚಿತ್ರಣ ಮಾಡ್ತಾ, ಅದಕ್ಕೆ ನಾನು ಅವನನ್ನ ಆ ರೀತಿಯಲ್ಲಿ ಹೆಡ್ಡ ಗಾಂಪ ಹೇಳ್ತಾನೆ ಹೋಗ್ತೇವೆ. ಶಂಬೇಡ್ ಹತ್ರ ಹೋಗ್ತೇವೆ. ಶಂಬೇಡ್ ಹತ್ರ ಹೋಗೋದಕ್ಕೂ ಯಾಕೆ ಶಂಬೇಡ್ ಹತ್ರ ಕೇಳುವಾಗ ಹೇಳದ್ದು, ಈಗ ಅವ ಹೆಡ್ಡನಿಗೂ ಮುಗ್ಧನಿಗೂ ವ್ಯತ್ಯಾಸ ಇಲ್ವಾ? ನನ್ನ ದೃಷ್ಟಿಯಲ್ಲಿ ಮದನ ಮುಗ್ಧ, ಹೆಡ್ ಅಲ್ಲ. ಇವ ಬರ್ದದ್ದು ಅರ್ಥ ಆಗ್ತಾನೆ, ಅಷ್ಟ ಬುದ್ಧಿವಂತಿಕೆ ಉಂಟು, ಅದ್ರಲ್ಲೇ ಓಟಿನ ಪತ್ರ ಬರೆದಿದ್ದಾನೆ. ಒಂದು ಮತ್ತೊಂದು, ಮುಂದೆ ಅವ ಕೊಡುವ ಉದಾಹರಣೆಗಳು, ಅಪ್ಪ ಬಂದು ಬೈದಾಗ ಒದೆದಾಗ ಕೊಡುವ ಉದಾಹರಣೆ, ಕೊಡುವುದಾಜ್ಞೆ ಈಗಲನೆಗೆ ನಡವನೈ ಕಾನನಕ್ಕೆ ಹಿಂದೆ ಬಿಡದ ಜನಕ ಗೈದ ನೇಮ ಒಡನೆ ಒನಕೆ ಹೋದ ರಾಮ. ಎಂತೆಂತ ಉದಾಹರಣೆಗಳು. ಸಿಟ್ಟಿಗೊಳಿದು ರಾಮ ಜನಕ ನಷ್ಟಗೈದ ಸತಿಯ ಸುತರ ಎಷ್ಟಕ್ಕಾದರೂ ಕಾಯ ಸ್ಥಿರವೇ. ಇಂಥ ಮಾತಾಡುವ ಹೆಡ್ ಆಗುದು ಯಾಗಪ್ಪ ಮದನ. ಈಗ ಇದನ್ನ ನಾನು ಹೇಳ್ತೇನೆ. ಈಗ ಇದು ನಿಮ್ಮ ಪ್ರಶ್ನೆ ಸಂಬಂಧ ಇಲ್ಲೋದು ಒಂದು ವಿಷಯ. ನಮ್ಮ ಯಕ್ಷಗಾನದಲ್ಲಿ ಮದನ ಏನಾಗಿದೆ ಕೇಳಿದ್ರೆ, ಅವನಿಗೆ ಹುಚ್ಚು ನಾಯಿ ಕಡ್ದೋಗಿದೆ. ಎಷ್ಟು ಕುಳಿಗಟ್ಟಿದೆ 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 ಅಂದ್ರೆ, ಅವನಿಗೆ
ಹಾರ 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 ಭಾಗವತರಲ್ಲಿ ಇವ ಕುಂಚಿಟ ಹಾಡ್ತಾನೆ. ಆಯ್ತಾ? ಆ ಸಖಿ ಒಂದು ಆರತಿ ತರುವ ಸಖಿ ಒಟ್ಟಿಗೆ ಬ್ರಾಹ್ಮಣ ಮದನ ಇವರು ಅತ್ಯಂತ ಹೇಸಿಗೆ ಹಾಸ್ಯಗಳು. ಜನ ನಗ್ಗೇಳ್ತಾರೆ, ಜಪ್ಪಳ ಹೊಡಿತಾರೆ. ಒಂದು ಇಷ್ಟು ಸಣ್ಣ ಸೀನಲ್ಲಿ ಮುಗಿಯಬೇಕಾದಂತಹ ಒಂದು ಹಾಸ್ಯ ಸಂದರ್ಭವೇ ಅಲ್ಲ, ಮದುವೆ ಸಂದರ್ಭ. ಅದು ಈಗ ಅಪಹಾಸ್ಯ ಆಗಿ ಸಾಧಾರಣ ಮುಕ್ಕಾಲು ಒಂದು ತಾಸಿ ಹೋಗ್ಬಿಟ್ಟಿದೆ. ಅವ ಸಖಿ ಕೈ ಹಿಡ್ಕೊಂಡು ಸುತ್ತಾಕುದು, ಚಂದ್ರಹಾಸ ವಿಷಯ ಕೈ ಹಿಡ್ಕೊಂಡು ಸಪ್ತಪದಿ ತುಳಿಯುವ, ಹಿಂದ್ ಬದಿ ನೀವು ಬರುವುದು ಎಲ್ಲಿವರೆಗೆ. ಮತ್ತು ಮೊನ್ನೆ ಒಂದು ಯಾವುದೋ ಒಂದು ವಿಡಿಯೋ ನೋಡಿದೆ ನಾನು, ಚಂಡೆಗಾರ ಮಾಲೆ ಹಿಡ್ಕೊಂಡು ವಿಷಯ ಮಾಲೆ ಹಾಕ್ಲಿಕ್ಕೆ ಬಂದ್ಬಿಟ್ಟಿದ್ದೆ. ಚಂಡೆಗಾರ ನೋಡಿದ್ದೇನೆ ಅದನ್ನ, ವಿಷಯ ಮಾಲೆ ಹಾಕ್ಲಿಕ್ಕೆ ಬಂದವ ಚಂಡೆಗಾರ. ಅಲ್ಲ, ಇವರಿಗೆಲ್ಲ ಎಂತ ಆಗಿದೆ ಅನ್ನೋದೇ ಗೊತ್ತಾಗುದಿಲ್ಲ. ಪ್ರೇಕ್ಷಕರು ಪ್ರಶ್ನೆ ಮಾಡುವುದಿಲ್ಲ, ಮೇಳದಲ್ಲಿ ಹಿರಿಯ ಕಲಾವಿದರು ಪ್ರಶ್ನೆ ಮಾಡುವುದಿಲ್ಲ, ಭಾಗವತರು ಪ್ರಶ್ನೆ ಮಾಡುವುದಿಲ್ಲ, ಮೇಳದ ಯಜಮಾನರು ಪ್ರಶ್ನೆ ಮಾಡುವುದಿಲ್ಲ. ಒಂದು ಮದುವೆ ಸೀನ್ಸ್ ಅದು ಅಷ್ಟು ಅಪಹಾಸ್ಯ ಅಲ್ಲಿಗೆ ಬಂದು ಮುಟ್ಟಿದ್ದೀವಿ. ಇದನ್ನೆಲ್ಲ ನಿಜವಾಗಿ ಹೇಳ್ಬೇಕಿದ್ರೆ ಬಹಳ ನಿಷ್ಠುರವಾಗಿ ಕಂಟ್ರೋಲ್ ಮಾಡ್ಬೇಕು, ನಿಷ್ಠುರವಾಗಿ. ಈಗ ಎಲ್ಲಿವರೆಗೆ ಬಂದಿದೆ ಕೇಳಿದ್ರೆ, ಆ ಮದುವೆ ಮಾಡಿಸುವ ಬ್ರಾಹ್ಮಣ ಸಖಿ ಯಾರು ಕೇಳ್ತಾನೆ. ಆಟಕ್ಕೆ ನೀವು ಹೇಳಿದ್ರೆ ನಿಮ್ದು ಚಂದ್ರಾಶ್ಚರ್ಯ ಬ್ರಾಹ್ಮಣ ಮರ ಮದುವೆ ಕಪ್ಪದೂತ್ನ ಮಾಡಿ ಒಂದು ಮದುವೆ ಬ್ರಾಹ್ಮಣ ಮಾಡ್ತಾರೆ, ಅದೊಟ್ಟಿಗೆ ಸಖಿ ಯಾರು ಅಲ್ಲಿ ಬಂದಿದೆ ಈಗ. ಸಖಿ ಒಟ್ಟಿಗೆ ನೀನು ಸಂಜೆ ನಮ್ಮನೆ ಕಡೆಗೆ ಬಾ, ಅಲ್ಲು ಬಾ. ಎಂತದು ಇದು? ಏನಿದು ಅಪಹಾಸ್ಯ? ಒಟ್ಟು ಅರ್ಥ ಆದ್ರೂ ಹೋಗುದಿಲ್ವ ಕಲಾವಿದರಿಗೆ ಅದು ಏನ್ ನಾವು ಮಾಡ್ತಾ ಇದ್ದದ್ದು ಅಂತ. ಈ ಮದನಾದ್ರೆ ಹೇಳಿದ್ನಲ್ಲ, ಹುಚ್ಚಿನಾಗಿ ಕಚ್ಚಿಬಿಟ್ಟಿದ್ದಾನೆ, ಸಂಪೂರ್ಣ ಹುಚ್ಚ. ಅದು ಮದನ ಹಾಗ, ಮದನ ಹಾಸ್ಯದ ಪಾತ್ರ. ಅಲ್ಲಿ ಹಾಸ್ಯಕ್ಕೆ ಕಪ್ಪದ ದೂತ ಇದ್ದಾರೆ, ಸಾಕಾಗ್ತದೆ ಹಾಸ್ಯ. ಈಗ ಎಲ್ಲಿವರೆಗೆ ಚಂದ್ರಹಾಸನೂ ಹಾಸ್ಯ, ವಿಷಯವೂ ಹಾಸ್ಯ. ಅಲ್ಲಿ ವನವಿಹಾರಕ್ಕೆ ಹೋದಾಗ ಚಂದ್ರಹಾಸನನ್ನು ಕಂಡು ಆ ಲೇಖನ ಯಾರು ಇಲ್ಲ ಅಂತಲೇ ಅವಳು ಚಂದ್ರಹಾಸನ್ ನೋಡುವುದು, ಆ ಗಂಟನ್ನು ಬಿಚ್ಚಿ ಓದಿ ತಿದ್ದಿ ಮತ್ ಪುನಃ ಗಂಟು ಹಾಕೋದು. ಭಾಗವತರ ಪೆನ್ ಕೊಡಿ, ಭಾಗವತರ ಶಾಯಿ ಇಲ್ಲ ಹೇಳೋದು. ಏನ ಅಪಹಾಸ್ಯ ಇದು? ಬೇಕ ಜನರಿಗೆ ಇದು? ವಿಕೃತ ತೃಪ್ತಿ ಅಲ್ವದು? ಅಲ್ಲಿ ಯಾರು ಇಲ್ಲ, ಅವಳೊಬ್ಬಳೇ ಮಾತಾಡ್ಬೇಕು ಅವಳು. ಹಾಸ್ಯ, ಅದು ಹಾಸ್ಯ, ಅಪಹಾಸ್ಯ. ಈ ವಿಷಯ ಮಾಡಿದ್ರೆ ಮತ್ತೆಂತ ಒಂದು ಆಗಿದ್ದೆ ಒಂದು ಬ್ಯಾಡ್ದು ಅಂತ ಹೇಳುದು. ಈ ವಿಷಯ ಇಲ್ಲ ಅಂದ್ರೆ ಮತ್ತೆಂತ ಒಂದು ಹೇಳುದು. ಹಾಸ್ಯ. ಭಾಗವತರಿಗೆ ಪ್ರಜ್ಞೆ ಬೇಡವಾ? ಪದ್ಯ ಅವರೇ ಅಲ್ವಾ? ಆ ಪದ್ಯ ಏನ್ ಹೇಳ್ತದೆ? ಅವ್ರು ಮಾತಾಡಿದ್ರು ಇವ್ರು ಮಾತಾಡಬಾರ್ದು. ಸಂದರ್ಭದ ಈಗ ಹಾಸ್ಯವನ್ನ ಮಾತನಾಡಿಸುವ ಒಂದು ಪದ್ಧತಿ ನಮ್ಮ ಯಕ್ಷಗಾನದಲ್ಲಿ ಬಹಳ ಹಿಂದಿನಿಂದ ಬಂದಿದೆ. ಅದು ಒಂದು ದೃಷ್ಟಿಯಲ್ಲಿ ಸರಿ ಹೌದು, ಯಾಕಂದ್ರೆ ನಾವು ಒಬ್ಬನೇ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾಗ್ತದೆ, ಏಕಮುಖ ಸಂಭಾಷಣೆ. ಆವಾಗ ಮಧ್ಯ ಮಧ್ಯದಲ್ಲಿ ಒಂದೊಂದು ಮಾತಾಡೋದು, ಇಷ್ಟೇ. ಇದು ಬೆಳೆದು 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 ಎಲ್ಲಿಗೆ ಬಂದಿದೆ ಕೇಳಿದ್ರೆ, ಈಗ ಮೇಳಕ್ ಬೇರೆ ಹಾಸ್ಯಗಾರ ಬೇಡ, ಭಾಗವತ ಸಾಕು ಅಂತ. ಭಾಗವತ ದೊಡ್ಡ ಹಾಸ್ಯಗಾರ. ಇಂಥ ಅಪಸವ್ಯದ ಬೆಳವಣಿಗೆ, ಈ ಅಪಸವ್ಯದ ಬೆಳವಣಿಗೆ ಕಲಾವಿದರಲ್ಲಿ ಮೂಡ್ತಾ ಇದೆ ಅಂದ್ರೆ ಯಾವುದು ಕಾರಣ ಇರಬಹುದು? ದೊಡ್ಡ ಕಲಾವಿದರೇ ಕಾರಣ, ದೊಡ್ಡ ಭಾಗವತರೇ ಕಾರಣ. ದೊಡ್ಡ ಕಲಾವಿದ ಈಗ ದುಷ್ಟು ಬುದ್ಧಿ ಮಾಡಿದವ ಮೇಳದಲ್ಲಿ ಎರಡನೇ ವೇಷದಲ್ಲಿ ಇರ್ತಾನಲ್ಲ, ಅವ ಹೇಳ್ಬೇಕು ನೀವು ಮಾಡ್ತಾ ಇದ್ದೆ ಅಂತದ್ದು ಹೇಳ್ಬೇಕು. ಅದಕ್ಕಿಂತಲೂ ಮೊದಲು ಭಾಗವತ ಹೇಳ್ಬೇಕು. ಕಂಟ್ರೋಲ್ ಮಾಡೋದು ಭಾಗವತ ಅಲ್ವಾ? ರಂಗ ನಡೆಸುವವರೇ ಭಾಗವತನೇ ಅವ್ರಕ್ಕಿಂತಲೂ ಅಪಾರ ಸಿಕ್ಕಿದ್ರು ಯಾರು ಕಂಟ್ರೋಲ್ ಮಾಡ್ತಾನೆ? ಇದು ಹಿರಿಯ ಭಾಗವತರು ನಾನು ನೋಡಿದೆ, ನಾನು ಹೆಸರು ಹೇಳಿದ ವಿವಾದ ಕಾರಣ ಆಗ್ಬಹುದು. ಹಿರಿಯ ಭಾಗವತರಿಂದಲೇ ಬಂದಂತ ಅಪಸವ್ಯಗಳು. ನಿನ್ನಯ ಬಲು ಏನು
ಮಾರುತಿಯ ನಿರೀಕ್ಷಕರು ಬಹಳ ಪ್ರಸಿದ್ಧವಾದಂತಹ ಭಾಗವತರು. ಪದ್ಯ ತೆಗೆದು ಗದ್ಯ ಮಾಡುವುದು, ಗದ್ಯ ತೆಗೆದು ಪದ್ಯ ಮಾಡುವುದು. ನಿನ್ನಯ ಬಲು ನಿನ್ನಯ ಬಲು ಏನ 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 ಇದು ಭಾಗವತಿಗೆ ಅನ್ಸೋದು. ಅಷ್ಟು ಆಯ್ತು. ಮುಂದೆಲಿ ಹೋಯ್ತು. ನಿನ್ನಯ ಬಲು ಏನು, ಇದು ಮುಂದಿದ್ದ ದೊಡ್ಡ ಕಲಾವಿದ ಹೇಳಿ ಉಪಯೋಗ ಮಾಡಿದ್ದಾರೆ. ಈ ಹಿಂದಿದ್ದ ಭಾಗವತ ನಿನ್ನಯ ಬಲು ಏನು 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 ಏನು. ಹಳೆಯ ಕಲಾವಿದರು, ಕಿರಿಯ ಕಲಾವಿದರು, ಇವರೇ ದಾರಿ ತಪ್ಪಿದಾಗ ಕಿರಿಯ ಕಲಾವಿದರಿಗೆ ಹೇಗೆ ಹೇಳ್ತಾರೆ? ಇದು ಆವಾಗ ಪ್ರೇಕ್ಷಕರು ಇವರನ್ನು ಮನಸ್ಸಿ ಬಿಟ್ರಲ್ಲ. ಈಗಿನ ಕಲಾವಿದರು ಅವ್ರಿಗೆ ಎಂತ ಕಾಣುತ್ತೆ? ಅವ್ರು ಹಾಗೆ ಮಾಡಿದ್ರೆ ಚಪ್ಪಾಳಿ ಬಿದ್ದಿದೆ, ನಾವು ಹಾಗೆ ಮಾಡ್ಬೋದಲ್ಲ ಕಾಣ್ತದೆ. ಮತ್ತೆ ಈ ಸಣ್ಣ ಮಕ್ಕಳು ತಪ್ಪು ಮಾಡ್ತಾರೆ, ಗೊತ್ತಿರುವುದಿಲ್ಲ ಅವ್ರಿಗೆ. ಆವಾಗ ಮನೆ ಹಿರಿಯರು ಇರುವುದಂತದಕ್ಕೆ ಎರಡು ಕೊಟ್ಟು ಬುದ್ಧಿ ಹೇಳಿ ತಿದ್ದಬೇಕು. ಅದನ್ನು ಮಾಡ್ಲಿಕ್ಕೆ ಯಾರು, ಎಲ್ಲವರಿಗೂ ಮನೆ ಬೇಕು, ಹೊಣೆ ಬೇಡ. ಮುಖ್ಯ ಸ್ಥಾನ ಬೇಕು. ಎರಡನೇ ವೇಷಧಾರಿ ಆಗಲೇ ಗತ್ತಿನ ತಿರುಗುಕೂಳೆ ಮುಖ್ಯ ವೇಷಧಾರಿ ಆಗಲಿಲ್ಲ, ಎರಡನೇ ವೇಷಧಾರಿ ಆಗುವುದಿಲ್ಲ. ಇವರು ಗತ್ತಿಗೆ ಬೆಂಕಿ ಹಾಕುವುದೇ. ಏನು ಪ್ರಯೋಜನ? ಆ ಪಾತ್ರಕ್ಕೆ ನ್ಯಾಯ ಕೊಟ್ಟಿದ್ದಾರೆ ಇವರು. ಒಂದು ದೂತನಿಂದ ನಾಥನವರೆಗೆ ಇಡೀ ಪ್ರಸಂಗ ಅವ ಎರಡನೇ ವೇಷಧಾರಿ ಇರುವವನಿಗೆ ಮುಖೋದ್ಗತ ಆಗಿರ್ಬೇಕು. ಪ್ರತಿ ಪಾತ್ರಧಾರಿಗಳನ್ನು ಕರೆದು ಹೇಳ್ಕೊಡುವಷ್ಟು ಸಾಮರ್ಥ್ಯ ಇರ್ಬೇಕು ಅವನಿಗೆ. ಅವನೇ ಎರಡನೇ ವೇಷಧಾರಿ ಕಣ್ಣು ಮುಚ್ಚಿಕೊಂಡು ಗತ್ತು ಮಾಡಿಬಿಟ್ರೆ ಎರಡನೇ ವೇಷಧಾರಿ ಅಲ್ಲ. ನಾಳೆ ಒಂದು ದೂತ ಬಂತು, ಅವ ಮಾಡ್ಬೇಕವ, ಸಾಧ್ಯವಾ? ಹಾಗಾಗಿ ಈಗಿನ ಹುಡುಗರು ತಪ್ಪುವುದಕ್ಕೆ ಕಾರಣ ಹಳೆಯ ಕಲಾವಿದರು, ಹಿರಿಯ ಭಾಗವತರಿಗೆ ಕಾರಣ. ಘಂಟಾಘೋಷವಾಗಿ ಹೇಳ್ತೇನೆ, ಏನೇನೂ ಸುಳ್ಳಿಲ್ಲ ಇದರಲ್ಲಿ. ಯಾಕೆ ಸುಳ್ಳಿಲ್ಲ ಅಂತ ಹೇಳಿದ್ರೆ ನಾನು ನೋಡಿದ್ದೇನೆ. ಅಯ್ಯೋ, ಅವ್ರ ಅಭಿಮಾನಿಗಳಿಗೆ ಬೇಜಾರಾಗ್ಬೋದು, ಇವರ ಅಭಿಮಾನಿಗಳಿಗೆ ಬೇಜಾರಾಗ್ಬೋದು, ಅವ್ರಿಗೆ ಬೇಜಾರಾಗ್ಬೋದು. ಮಕ್ಕಳ ಗೊತ್ತಿಲ್ಲ ಎಣ್ಣೆ ಕುಡಿತಾ ಇರುವಾಗ ಅಯ್ಯೋ ಕಸಿದ್ರೆ ಮಗು ಕೂಗ್ತದೆ, ಆ ಕುಡಿಲಿ ಅಂತ ಬಿಡುವುದು ಹಂಗಾರೆ? ನಾವು ಮೊದಲು ಹೋಗಿ ಕಸಿಬೇಕು, ಖಂಡಿತ. ಎರಡು ಬುಡೆ ಬಿಡ್ಬೇಕು. ಅದು ಎಂತದ್ದು ಗೊತ್ತುಂಟ ನನಗೆ? ಅದು ಆಲ್ಕೋಹಾಲ್, ಹಾಲಲ್ಲ ಅದು. ನೀ ಕುಡಿಬೇಕಾದದ್ದು ಹಾಲು. ಅದು ಮಾಡ್ಬೇಕಾದ ಹಿರಿಯರು, ಜವಾಬ್ದಾರಿ ಅವ್ರು ಎಂತ ಬೇಕಾದ್ರೂ ಮಾಡ್ಲಿ. ಖಂಡಿತವಾಗಿಯೂ ಅದೇ ದೊಡ್ಡ ತಪ್ಪೆ ಹಳೆಯ ಕಲಾವಿದರಿಂದ, ಹಳೆಯ ಭಾಗವತದಿಂದ ನಡೆದಿದೆ. ಆದ್ರಿಂದಲೇ ಈಗಿನ ಹುಡುಗರ ಮಕ್ಕಳು ದಾರಿ ತಪ್ಪಲಿಲ್ಲ ಅಂತ ನಾನು ಹೇಳುದಿಲ್ಲ, ತಪ್ಪುವುದಕ್ಕೆ ಕಾರಣ ಹಳೆಯ ಕಲಾವಿದರು ಅಂತ, ಹಳೆಯ ಭಾಗವತರು. ಈಗಿನ ಭಾಗವತರು ಮಾಡುತ್ತಿರೋದು ಅಷ್ಟೇ ಅಲ್ವಾ? ಅವನಿಗೆ ಬೇಜಾರಾಗಬಹುದು, ಇವನಿಗೆ ಬೇಜಾರಾಗಬಹುದು. ಅಮ್ಮ ನನ್ನ ಅಪ್ಪ ಯಾರು ಕೇಳುವ ಪದ್ಯವನ್ನು ರೂಪಕ ಏಕ ಕೋರೆಯಲ್ಲಿ ಅರ್ಧ ಗಂಟೆ ಕುಣಿಸುತ್ತಾನೆ ಅಂತಾದ್ರೆ ಆ ಭಾಗವತಿಗೆ ಏನು ಅನುಭವ ಉಂಟು? ಆ ಪದ್ಯದ ಭಾವ ಏನು ಹೇಳ್ತದೆ? ನನಗೆ ಅಪ್ಪ ಯಾರೋಳೆ ಗೊತ್ತಿಲ್ಲ, ಎಲ್ಲರೂ ನಿಂದಿಸ್ತಾರೆ. ಅಮ್ಮ ಅಪ್ಪ ಯಾರು ಅಂತ ಕೇಳಲಿಕ್ಕೆ ಬರುವ ಖುಷಿಯಲ್ಲಿ ಕುಣಿತಾನೆ. ಅವ್ ಮನ್ಸಿಗೆ ಎಷ್ಟು ನೋವಿರ್ಬೋದು ಅವನಿಗೆ. ಆ ಭಾವವನ್ನು ಭಾವ ತಿಳ್ಕೊಂಡಾಗ ಇಷ್ಟು ವಿಸ್ತಾರ ಆಗ್ತದೆ. ಅದು ಹೇಳ್ಬೇಕಾದ್ರೆ ಯಾರು ಭಾಗವತ ಅಲ್ವಾ? ಅವ್ ಭಾಗವತ ಕುಣಿಸ್ತಾನಲ್ಲ, ತಪ್ಪು ಯಾರ್ದು ಹಾಗಾದ್ರೆ? ಅಯ್ಯೋ ಹಾಂಗ್ ಮಾರಾಯ ಕಡೆಗೆ ಈ ಭಾಗವತರೇ ಬೇಡ ಹೇಳ್ತಾರೆ, ಬೇಡ ಹೇಳಿದ್ರೆ ಬಿಟ್ರೆ ಆಯ್ತು ಅಷ್ಟೇ. ನಮಗೆ ಡಿಮಾಂಡ್ ಕಡಿಮೆ ಆಗ್ತದೆ, ರೇಟ್ ಇಲ್ಲ. ಆ ಧೈರ್ಯ ಇಲ್ಲಿ ಅವರಿಗೆ. ಒಂದನೇದಾಗಿ ಅಧ್ಯಯನ ಇಲ್ಲ. ನಿಷ್ಠುರಕ್ಕೆ ನಾವೆಂಗೆ ಯಾಕೆ ನಿಷ್ಠುರಕ್ಕೆ ಹೋಗಬೇಕು? ನಿಷ್ಠುರ ಬೇಡ ಅಂದ್ರೆ ಕೈಯ ಔಷಧಿ ಸುಲಭದಲ್ಲಿ ಒಳಗೆ ಹೋಗುದಿಲ್ಲ. ಅದು ಮೂಗು ಒತ್ತಬೇಕು, ಬಾಯಿ ಕಳಿಸ್ಬೇಕು, ಬೇರೆ ದಾರಿಯೇ ಇಲ್ಲ. ಅದು ಆರೋಗ್ಯಕ್ಕೆ ಮುಂದೆ ಒಳ್ಳೆಯದಾಗುದು ಅವರಿಗೆ. ಅದು ಮಾಡ್ಬೇಕಾದ್ರು ಹಿರಿಯರೇ, ಬೇರೆ ಯಾರೂ ಅಲ್ಲ. ಅಯ್ಯೋ ನಮ್ಮ ಮಗು ದಾರಿ ತಪ್ಪು, ಹಾಗಾಯ್ತು ಹೀಗಾಯ್ತು. ದಾರಿ ತಪ್ಪುವ ಸಂದರ್ಭದಲ್ಲಿ ನೀವು ಸರಿ ಮಾಡಿದ್ರೆ ನಿಮ್ ತಪ್ಪಲ್ವಾ? ಆದ್ರಿಂದ ಹಿರಿಯ ಕಲಾವಿದರು ಇದನ್ನ ಗಮನದಲ್ಲಿಟ್ಕೊಳ್ಬೇಕು. ನಾವು ಕಿರಿಯರು ಅಷ್ಟೇ, ಅವ್ರು ಎಷ್ಟೇ ದೊಡ್ಡ ಹಿರಿಯರಾಗಲಿ, ನಮಗೆ ಪ್ರಶ್ನೆ ಬಂತು ಅಂತ ಆದ್ರೆ ಡೈರೆಕ್ಟ್ ಹೋಗಿ ಅವರಲ್ಲಿ ಪ್ರಶ್ನೆ ಮಾಡ್ಬೇಕು.
ಎಷ್ಟೋ ಜನ ಹೆದರ್ತಾರೆ. ಅವ್ರು ಹಿರಿಯ ಕಲಾವಿದರು. ಅವ್ರು ಹಿರಿಯ ಕಲಾವಿದರಿಗೆ ಮಾನದಂಡ ಯಾವುದು ಅಂತ ಕೇಳಿದ್ರೆ ದೇವರಾಣಿ ಯಾರಿಗೂ ಗೊತ್ತಿಲ್ಲ. ಎರಡನೇ ವೇಷ ಸ್ಥಾನದಲ್ಲಿ ಕೂತಿದ್ದಾನೆ ಹಿರಿಯ ಕಲಾವಿದ, ಯಾರೂ ಇಲ್ಲ. ಆವಾಗ ಅಂತಂದ್ರೆ ಎರಡನೇ ವೇಷದಲ್ಲಿ ಮಾಡುದು. ಅವನೇ ಬೇಡದೆ ಇದ್ದು ಮಾಡುವ, ಉಳಿದವ್ರು ಎಂತ ಮಾಡ್ತಾರೆ, ಅದೇ ಮುಂದುವರಿತದೆ. ಕಡೆಗೆ ಹುಡುಗರ ಮಕ್ಕಳನ್ನು ಬೈಯೋದು, ಎಲ್ಲ ಹಾಳು ಮಾಡ್ಬಿಟ್ರು. ನಂದು ಸಮಾಜ ವಿರುದ್ಧ. ಹುಡುಗರ ಮಕ್ಕಳು ಹಾಳು ಮಾಡಿದ್ದು ಹೌದು, ಮಾಡ್ತಾ ಇರೋದು ಹೌದು. ಅದು ಮಾಡ್ತಾ ಇರೋದು ಕಾರಣ ಹಿರಿಯ ಕಲಾವಿದರು ಅಂತ ಅವರು ತಮ್ಮ ಜವಾಬ್ದಾರಿ ನುಣಿಸಿಕೊಂಡಿದ್ದಾರೆ. ಅದನ್ನು ಮಾಡ್ಬೇಕು. ಹಾಗಿದ್ರೆ ಮಾತ್ರ ಯಕ್ಷಗಾನಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನ ನುಣಿಸಿಕೊಂಡಿದ್ದಾರೆ. ಯಾಕೆ ಕೇಳಿದ್ರೆ ಅವರಿಗೂ ಹೆದರಿಕೆ. ಈಗ ನಾವು ಹೋಗಿ ಅವ್ರಿಗೆ ಹೇಳಿದ್ರೆ ಅವ್ರು ತಿರುಗಿ ಕೇಳುದಿಲ್ವಾ, ನೀವು ಮಾಡಿದ್ದೆ ಅಂತದ್ದು, ಅದನ್ನ ಸಮರ್ಥಿಸಿಕೊಳ್ಳೋ ಬಂಡವಾಳ. ಇವರು ಬೇಡದೋದು ಮಾಡಿದ್ದಾರೆ, ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಬಾಯಿ ಇಲ್ಲ, ನೈತಿಕ ಬಲ ಇಲ್ಲ. ಅದರಿಂದ ಇಂಥ ಅಪಸವ್ಯಗಳೇ. ಅದೇ ಕಾಳಿಂಗನವರು ಇದ್ರೆ ನಿಲ್ಸಿಬಿಡ್ತಾರೆ ಅಲ್ಲೇ. ಇವತ್ತಲ್ಲ, ಯಾವತ್ತೂ ಬೇಕು. ಈಗ ನಮ್ಮ ಯಕ್ಷಗಾನಕ್ಕೆ ದೊಡ್ಡ ನಷ್ಟವೇ ಕಾಳಿಂಗನವರು. ಅಪಸವ್ಯ ಆದ್ರೆ ಒಳ್ಳೆ ನಿಲ್ಸಿಬಿಡ್ತಾರೆ. ಇದು ನಾವೆಲ್ಲ ನೋಡಿದ್ದು, ಪ್ರತ್ಯಕ್ಷ ಅನುಭವಿಸಿದ್ದು. ಈ ನನಗೆ ಬೈದ ಕತೆ ಹೇಳಿದೆ, ಒಂದು ಶಬ್ದ ಒಂದು ವಾಕ್ಯ ತಪ್ಪಿದ್ರೆ ಹೇಳ್ತಾ ಆ ಯೋಗ್ಯತೆಯೇ ಭಾಗವತರಿಗೆ ಇಲ್ಲ ಅಂತ ಈಗಿದ್ದವರಿಗೆ. ಆ ಯೋಗ್ಯತೆ ಅಲ್ಲಲ್ಲ. ಇದು ಹಿರಿಯ ಕಲಾವಿದರು. ಒಂದು ಜಲವಳ್ಳಿಯವ್ರದ್ದು ಭೀಷ್ಮ, ಆರಾಟಿಯವ್ರ ಅಂಬೆ, ಇವ್ರದ್ದು ವಾದ ಬಿದ್ದಾಯ್ತು. ವಾದ ಬಿತ್ತು, ಸಭೆಯಲ್ಲೆಲ್ಲ ಗಲಾಟೆ ಶುರುವಾಯ್ತು. ಇವ್ ಗಲಾಟೆ ಶುರುವಾದ್ಮೇಲೆ ವಾದ ಬಿಟ್ಟರು, ಮುಂದಿನ ಪದ್ಯಕ್ಕೆ ಸಂದರ್ಭ ಕೊಟ್ಟರು. ಇವ್ರು ಹಿಂಗ್ ಮಾಡ್ಕೊಂಡು ಕೂತಿದ್ದಾರೆ. ಪದ್ಯವೇ ಅವ್ರು ಅರ್ಥ ಹೇಳಿದ್ರು, ಹೋದ್ರು. ಆ ದಿವಸ ಭೀಷ್ಮೇಜಲ್ಲಿ ಅಷ್ಟೂ ಪಾತ್ರಕ್ಕೆ ಪದ್ಯ ಉಂಟು. ಭೀಷ್ಮ ಅಂಬೆ ಪದ್ಯ ಇಲ್ಲ. ಭೀಷ್ಮ ಬಂದ ಅರ್ಥ ಹೇಳಕ್ ಹೋಗ್ಬೇಕು, ಅಂಬೆ ಬಂದ ಅರ್ಥ ಹೇಳಿ ಹೋಗ್ಬೇಕು. ಅವ್ರಿಗಿಲ್ಲ ಆ ದಿವಸ. ಅದು ಶಿಕ್ಷೆ. ಸೀನಿಯರು ಇಬ್ರು ಸಣ್ಣ ಕಲಾವಿದ್ರಲ್ಲ, ಕಡೆ ಸರಿ ಆಗ್ತಾರೆ. ಅವ್ರು ಹೋಗಿ ಯಜಮಾನ್ರ ಹತ್ರ ದೂರ ಕೊಡುವಾಗಿಲ್ಲ. ಕಾಳಿಂಗನವ್ರ ಹತ್ರ ಬಂದು ನೀವು ಎಂತ ಹಂಗ್ ಮಾಡಿದ್ರೆ ಇಲ್ಲ, ಯಾಕಿಲ್ಲ ತಪ್ಪದವ್ರು. ಅದಕ್ಕೆ ಯಾರು ಶಿಕ್ಷೆ ಕೇಳಿದ್ರೆ ಇದೆ, ಪದ್ಯ ಹೇಳಿದ್ರೆ ಶಿಕ್ಷೆ. ರಂಗದಲ್ಲಿ ಆ ದಿವಸ ಇಲ್ಲ. ಅವ್ನು ಮತ್ತೊಂದು ದಿವಸ ಭೀಷ್ಮ ವಿಜಯ ಮಾಡ್ಬಿಟ್ಟು ಅದೇ ಎಚ್ಚರಿಕೆ ಗಂಟೆ. ಇವತ್ತು ನಾವು ಹಿಂಗ್ ಮಾಡಿದ್ರೆ ಮತ್ತೆ ಭಾಗವತರ ಪದ್ಯ ಹೇಳುದಿಲ್ಲ ಅಂತ. ಅಷ್ಟು ಬೇಕಲ್ಲ ಭಾಗವತರಿಗೆ. ಯಾರಿದೆ ಈಗ ಕೇಳುದು ಅಂತ ಹಿಡಿತಾ ಇದ್ರೆ ಮಾತ್ರ ಸರಿಯಾಗ್ತದೆ, ಇಲ್ಲದೆ ಇದ್ರೆ ಆಗುದಿಲ್ಲ. ಈಗ ಅವ್ ತಪ್ಪು ಮಾಡ್ದ ಹೇಳುವ ಜೊತೆಯಲ್ಲಿ ಸರಿಯಾವುದು ಅಂತ ಹೇಳ್ಬೇಕು, ಅಷ್ಟು ಅವ್ರ ಹತ್ರ ಇರ್ಬೇಕು. ಹಂಗಲ್ಲ ಮಾಡುದಲ್ವಾ, ಎಂತಕ್ ಮಾಡುದಲ್ಲ. ಮೊದಲು ಮಾಡುವವರು ಹಾಗೆ ಮಾಡುದಿಲ್ಲ ಇದು, ಅದಲ್ಲ ಉತ್ತರ. ಮೊದಲು ಮಾಡಿದವರು ಹಾಗೆ ಮಾಡುದಿಲ್ಲ ಇದು ಉತ್ತರ ಅಲ್ಲ. ಅದು ಯಾಕೆ ತಪ್ಪು, ಮೊದಲು ಅದನ್ನ ಮಾಡ್ತಾ ಇದ್ರು, ಅದನ್ನೇ ಮುಂದುವರಿಸ್ಕೊಂಡು ಅವಾಗ ಹೇಳ್ಬೇಕು. ನೋಡಪ್ಪ, ಪರಂಪರೆ ಅಂತ ಮಕ್ಕಿ ನ್ಯಾಯ ಮಾಡುವುದಲ್ಲ. ದಾಖಲೆ ಏನು ಹೇಳಿರ್ಬೋದು, ಆದ್ರೆ ಅದು ಸರಿಯಲ್ಲ. ಯಾಕೆ ಸರಿಯಲ್ಲ? ಈ ಕಾರಣಕ್ಕಾಗ ಸರಿಯಲ್ಲ. ಆಗ ನಾನು ಏನ್ ಹೇಳ್ಬೇಕು, ಆಗ ಹೀಗೆ ಹೇಳ್ಬೇಕು. ಇದಿಷ್ಟು ಎರಡನೇ ವೇಷಧಾರಿ ಇದ್ರೆ ಮಾತ್ರ ಅಧ್ಯಯನ ಬೇಕು, ಅನುಭವ ಬೇಕು, ಇಡೀ ಪ್ರಸಂಗದ ಅನುಭವ ಬೇಕಾಗುತ್ತೆ, ಆ ಪಾತ್ರದ ಅನುಭವ ಬೇಕು, ಈ ಕಥೆ ಅನುಭವ ಬೇಕು, ಪೂರ್ಣ ಪ್ರಮಾಣದ ಚಿತ್ರಣ. ಅಷ್ಟು ಅನುಭವ ಇದ್ರೆ ಮಾತ್ರ ಹೇಳ್ಕೊಳ್ಲಿಕ್ಕೆ ಆಗ್ತದೆ. ಇಲ್ಲೇ ಇದ್ರೆ ಅವ್ರವ್ರ ಮನ್ಸಿಗೆ ಬಂದಾಗ ಅವ್ರವ್ರ ಮಾತು. ಈ ಯಕ್ಷ ಪ್ರಪಂಚದಲ್ಲಿ ತಾವು ಕಲಾವಿದಾಗಿ ಹೊಸ ಆವಿಷ್ಕಾರಗಳನ್ನು ರಂಗದಲ್ಲಿ ಮಾಡಿದಂತೆ ಬಹಳಷ್ಟು. ಯಾಕಂದ್ರೆ ನಾನು ಪರಂಪರೆಯನ್ನು ನೋಡಿದೆ. ಈಗ ನಿಮ್ಗೆ ಹೇಳಿದ್ನಲ್ಲ, ನಾನು ಮಹಾಬಲೇಶ್ವರ ಶಂಭರು ಎಲ್ಲರೂ ಅವರೆಲ್ಲರೂ ಪಾತ್ರ, ಚಿಟ್ಟಾಣಿಯವ್ರ ಪಾತ್ರ, ಎಲ್ಲ ಜಲವಳ್ಳಿಯವ್ರ ಪಾತ್ರ, ತ್ಯಾವರಗಡಿಯವರು, ನಮ್ಮ ಅಜ್ಜ ಅಕ್ರ ಜೋಶಿಯವರು, ಆ ಘಟಾನುಘಟಿಗಳದ್ದು ಎಲ್ಲ ಹಳೆ ಕಾಲದಲ್ಲಿ ನೋಡಿದ್ದೇನೆ. ಅದರಲ್ಲಿ ಕೊನೆಗೆ ಏನಪ್ಪಾ ಅಂತ ಹೇಳಿದ್ರೆ, ಕೆರೆಮನಿಯವರು ಒಂದು ಪ್ರಸಂಗಕ್ಕೆ ಒಂದು ಚೌಕಟ್ಟನ್ನ ಚಂದ ಮಾಡಿ ಹಾಕಿದ್ರು. ಹಳೆ ಕಾಲದೆಲ್ಲ ಮರ್ತೋಯ್ತು. ಆಮೇಲೆ ಮಹಾಬಲೇಡಿಯವರು, ಶಂಭೆಗಡಿಯವರು ಒಂದು ಪ್ರಸಂಗ, ಪೌರಾಣಿಕ ಪ್ರಸಂಗ ಒಂದು ಚಂದದ ಚೌಕಟ್ಟನ್ನು ಹಾಕೋದು. ಆಮೇಲೆ ಅದೇ ಮುಂದುವರಿಬೇಕು ಶುರುವಾಯ್ತು.
ನನಗೆ ಅದ್ರಲ್ಲಿ ಒಂದು ಕೆಲವೊಂದಿಷ್ಟು ನನ್ನ ಬುದ್ಧಿಗೆ ಇದು ಹಾಂಗ್ ಮಾಡೋದು ಬದಲು ಹೀಗ್ ಮಾಡಿದ್ರೆ ಹೇಗೆ ಹೇಳಿ ಅವರೆಲ್ಲ ಇರುವಾಗಲೇ ಬದಲಾವಣೆ ಮಾಡ ಅವರೆಲ್ಲ ಇರುವಾಗಲೇ ಶಂಬೆಗಡರು ಮಾಮಲೆಗಡರು ಎಲ್ಲ ಇರುವಾಗಲೇ ಬದಲಾವಣೆ ಮಾಡಿದೆ. ಒಂದೊಂದಾಗ ಹೇಳ್ತೇನೆ ನಾನು, ಬಹಳಷ್ಟು ಉಂಟು ನೆನಪಾದ ಹೇಳ್ತೇನೆ. ಮಾಗದ ಎಲ್ಲವರು ಕಪ್ಪು ಮೀಸೆ ಕಪ್ಪು ಕೂದಲ. ನಾನು ಮೊದಲು ಮಾಡುವಾಗ ಆಗ್ಲೇ ಮಾಡ್ತಿದ್ದೆ. ನಂಗೆ ಯೋಚನೆ ಮಾಡ್ತೀವಿ ಮಾಗದ ಎನಗೆ ಮೊಮ್ಮಗನಾದನು ಮಾಗದನಿಗೆ ಪದ್ಯ ಉಂಟು. ಸ್ವಲ್ಪ ವಯಸ್ಸಾದವನಾಗಿ ಚಿತ್ರಣ ಮಾಡಿದ್ರೆ ಹಾಗೆ ಬರೇ ಹಣ್ಣು ಮೀಸೆ ಬರೇ ಹಣ್ಣು ಕೂದಲಾಕ್ಬಿಟ್ಟು ಸಾತ್ವಿಕ ಗಣ. ಅವನ ಸ್ವಭಾವಕ್ಕೆ ಅವನ ವಯಸ್ಸಿಗೆ ಸರಿಯಾಗಿ ಒಂದು ಮಾಡಬೇಕು ಅಂತಾದ್ರೆ ಒಂದು ಕಪ್ಪು ಕ್ರ್ಯಾಪರು, ಕೆಂಚು ಕ್ರ್ಯಾಪರು, ಬೆಳೆ ಕ್ರ್ಯಾಪರು ನಮ್ಮ ಮೀಸೆಯಲ್ಲಿ ನಾನೇ ಮಾಡ್ಕೊಳ್ತೇನೆ. ಅದನ್ನ ಮೂರನ್ನು ಗಮ್ ಹಾಕಿ ತಿಕ್ಕಿ ಅದನ್ನ ಹಿಂಗೆ ತಿರುಗಿಸಿ ಹಚ್ಚಿದೆ. ಅಂದ್ರೆ ವಯಸ್ಸು ಕಾಣುತ್ತೆ, ಕ್ರೌರ್ಯವೂ ಕಾಣುತ್ತೆ. ಅದು ದೇವ್ರದಿಂದ ಜನ ಒಪ್ಪಿಬಿಟ್ರು. ಸುಲಭ ಅಲ್ಲ, ಯಾಕಂದ್ರೆ ಶಿವರಾಮ ಹೆಗಡೆಯವ್ರ ಕಾಲದಿಂದ, ಮುಡ್ಕಳಿ ನಾಡೆಯವ್ರ ಕಾಲದಿಂದ ನೋಡಿದವರೆಲ್ಲ ಇದ್ದಾರೆ. ಶಂಬೇಗಡರು ಮಾಬಲೇಗಡರು ಚಾಲ್ತಿಯಲ್ಲೇ ಇದ್ದಾರೆ, ಅಲ್ಲಿ ಚಾಲ್ತಿಯಲ್ಲಿ ಇದ್ದಾರೆ. ಹೌದು, ಅವರಿದ್ರೆ ಒಂದು ಹೊಸ ಪ್ರಯೋಗ. ಇದೊಂದಾಯ್ತು. ಆಮೇಲೆ ಜಾಂಬವಂತ, ಜಾಂಬವಂತನಿಗೆ ಹೆಚ್ಚಾಗಿ ಬೆಳೆಗಡ್ಡ, ಬೆಳೆ ಕೂದಲ ಆಗ್ತಾ ಇದ್ರು. ಅಂದ್ರೆ ಬಹಳ ತ್ರೇತಾಯುಗದ ಕರಡಿ ಅಂತ ಹೇಳಲಾಗ್ತದೆ, ಮಾಡಿರ್ಬೋದು. ನನಗೇನು ಅನಿಸ್ತದೆ ಕೇಳಿದ್ರೆ, ಕರಡಿಯ ಕೂದಲು ಬೆಳ್ಳಗಾಗುವುದಿಲ್ಲ. ಎಷ್ಟು ಯುಗ ಬೇಕಾದ್ರೂ ಕಳೀಲಿ. ಆಮೇಲೆ ನಾನೇನ್ ಮಾಡಿದ್ರೆ ಕಪ್ಪು ಗಡ್ಡ, ಕಪ್ಪು ಕೂದಲು ಹಾಕಿ ಒಂದು ರೀತಿ ಇಲ್ಲೆಲ್ಲ ಸ್ವಲ್ಪ ಬೇರೆ ಟೈಪ್ ಮೇಕಪ್ ಮಾಡಿ ಅದು ಜಾಂಬವಂತ ಮಾಡಿ. ಅದು ಹೌದು ಹೌದು. ಆಮೇಲೆ ಒಲಲ ಭೀಮನಿಗೆ ದೊಡ್ಡ ಮೀಸೆಲ್ಲ ಹಾಕಿ, ಕೆಳಗೆ ಕಸ ಸೀರೆ ಕಚ್ಚಿನೆಲ್ಲ ಹಾಕಿ, ತಲೆಗೆ ಗೋಳು ಮಂಡೆ ಮಾಡಿದೆ, ದೊಡ್ಡ ಜುಟ್ಟ ಮಾಡಿದೆ ಹಿಂದ್ಗಡೆ. ಅದು ಬಹಳ ಆಕ್ಷೇಪ ಗುರಿಯಾಗಿದೆ. ಇದು ಯಕ್ಷಗಾನಿಯ ಅಲ್ಲ ಅಂತೇಳಿ ಎಲ್ಲರೂ ಟೋಪನ್ ಹಾಕಿ ಮಾಡ್ತಿದ್ರು. ಅದಕ್ಕೆ ನಾನು ಕೇಳಿದೆ, ಈಗ ರೂಪಾಂತರ ಆಗ್ಬೇಕು. ಯಾಕೆ ಕೇಳಿದ್ರೆ ಅವ್ರು ಅಜ್ಞಾತವಾಸದಲ್ಲಿದ್ದಾಗ ರೂಪಾಂತರ ಆಗ್ಬೇಕು ಅಂತಾದ್ರೆ ಈ ಕೆಳಗೆ ನಾ ಕಸ ಸೀರೆ ಹಾಕ್ತೇನೆ, ಕಾಲ್ ಕಡಗ, ಯಕ್ಷಗಾನಿ ಎತ್ತಿ ಅಷ್ಟು ಉಂಟು, ಯಾವುದು ಇಲ್ಲ ಅಂತ. ಒಂದು ರೂಪಾಂತರದ ಸಂಕೇತ ಬೋಳು ಮಂಡೆ, ಒಂದು ಬಟ್ಟನ ಕಾಣಬೇಕು, ಬಾಣಸಿಗ ಕಾಣಬೇಕು, ಚಿತ್ರಣ ರಂಗದಲ್ಲಿ ಅದನ್ನು ಮಾಡಿದೆ. ಅದು ಆಕ್ಷೇಪ ಬಂದರೂ ಸಹಿತ ನಾನು ಬಿಡ್ಲಿಲ್ಲ. ಅದೇ ಕ್ಲಿಕ್ ಆಯ್ತು. ಅದು ಎಲ್ಲರ ಹತ್ರ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಆ ಬೋಳು ಮಂಡೆ ಮಾಡ್ಲಿಕ್ಕೆ ಸಿಗುದಿಲ್ಲ, ಟೋಪನ್ ಹಾಕೊಂಡು ಹೋಗೋದು ಸುಲಭ. ಬಿಡಿ, ಅದನ್ನ ತಪ್ಪು ಅಂತ ಹೇಳುದು. ನನಗಿದು ಸರಿ ಕಾಣ. ಭಾವುಕರನ್ನು ನಾನು ದೇವರೆಡ್ರ ಹತ್ರ ನೋಡಿದ್ದೇನೆ. ಕಪ್ಪು ಮುಖ ಮಾಡಿ, ಓರೆ ಮಾಡಿ, ಆಮೇಲೆ ಕಪ್ಪು ಅಂಗಿ, ಕಪ್ಪು ಹಿಜಾರ್. ಈ ಕಡೆಗೆಲ್ಲ ಹಾಸ್ಯಗಾರ ಮಾಡ್ತಾರೆ, ಅವರು ಹಾಗೆ ಮಾಡ್ತಾರೆ. ಆ ಕಡೆಗೆ ದೇವರೆಡ್ರ ಕಾಲದಿಂದಲೂ ಆಮೇಲೆ ಶಂಬೇಗಡರು ಮಾಡಿದ್ರು. ಭಾವುಕ ಎರಡನೇ ವೇಷಧಾರಿ ಮಾಡಿದ್ರು, ಯಾಕಂದ್ರೆ ನಳನೇ ಭಾವುಕ ಆಗೋದು. ನಾನು ಮೊದಲು ಭಾವುಕ ಮಾಡುವ ಹಾಗೆ ಮಾಡ್ತಿದ್ದೆ. ನನ್ನ ಪಾತ್ರ ಮಾಡಿದ ಮೇಲೆ ಶುರುವಾಗ್ತದೆ ಇದು ಎಂತ ಬದಲಾವಣೆ ಮಾಡಬಹುದು. ಕಡೆ ಇದ್ರಲ್ಲಿ ಸ್ವಲ್ಪ ಯಕ್ಷಗಾನೀಯತೆ ಕಾಣುವುದಿಲ್ಲ, ಯಾಕಂದ್ರೆ ಕಪ್ಪು ಅಂಗಿ, ಕಪ್ಪು ಹಿಜಾರ, ಯಾವುದೇ ಆಭರಣಗಳಿಲ್ಲ. ನಮ್ಮ ಯಕ್ಷಗಾನ ರಂಗಭೂಮಿಗೆ ಬಹಳ ಹೊತ್ತು ಇರುವಂತಹ ಪಾತ್ರ ಅಂತ ಆದ್ರೆ ಅದರಲ್ಲಿ ಪ್ರಮುಖ ಪಾತ್ರವೇ ಭಾವುಕ. ಅಂತ ಪಾತ್ರ ಆಭರಣ ಇಲ್ಲದೆ ಹೋದ್ರೆ ಸೊರಗುತ್ತದೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಕಪ್ಪು ಮುಖ ಮುಸುಲ್ವಾರೆ ಮಾಡೋದು ಅದೆಲ್ಲ ಮಾಡಿದೆ. ಮೇಲೆ ಒಂದು ದಾರುಕರಿಗೆಲ್ಲ ಹಾಕ್ತ ಕೆಂಪು ಸಣ್ಣದು, ಅದು ಹಾಕಿ ಸಣ್ಣ ಕ್ಯಾದಿಗೆ ಹಾಕಿ ಮುಂದ್ಲೇಖನ ಪಾತ್ರ ಎಲ್ಲ ಹಾಕಿ ಮಾಡಿ, ಆಮೇಲೆ ಕಸೆ ಸೀರೆ ಹಾಕಿ, ಕಪ್ಪಂಗಿಯನ್ನೇ ಹಾಕಿ, ಕೈಚಿನೆಲ್ಲ ಕಟ್ಟಿ, ಪೂರ್ಣ ಆಭರಣ ಇಲ್ಲ, ಯದ್ಯಾರ ಇಲ್ಲ, ವೀರಗಸೆ ಅದಕ್ಕೆ ಒಂದು ಬೇರೆ ಸಣ್ಣ ವೀರಗಸೆ, ಬುದುಕಿರ್ತಿ ಇಲ್ಲ, ಹಿಂದ್ಗಡೆ ಪಾಗು.
ಆವಾಗ ನಮಗೊಂದು ಯಕ್ಷಗಾನದ ಪ್ರತ್ಯೇಕ ಹೇಳ್ಬೇಕಾದ ಅಗತ್ಯವೇ ಇಲ್ಲ. ಇಲ್ಲ ಇಲ್ಲ. ಈ ರೀತಿ ಮಾಡಿದ್ರೆ ಇದು ನಾಟಕದಲ್ಲೂ ಮಾಡ್ಬೋದು. ನಾಟಕದಲ್ಲೂ ಮಾಡೋದು ಹಾಗೆ, ಹಾ. ಕಪ್ಪೇಜಾರ ಕಪ್ಪಂಗಿ ಹಾಕಿ ನಾಟಕದಲ್ಲೇ ಮಾಡುತ್ತೆ. ಇದರಲ್ಲಿ ರೂಪಾಂತರವೂ ಕಾಣ್ತದೆ, ಯಕ್ಷಗಾನಕ್ಕೆ ಬದಲಾವಣೆ ಮಾಡುವಾಗ ನಾವು ರಂಗದ ಕಲ್ಪನೆ ಬಹಳ ಮಹತ್ವ. ಇದು ಯಕ್ಷಗಾನಕ್ಕೂ ಒಪ್ತದೆ. ಈಗ ಕಥಕ್ಕಳಿಯಲ್ಲಿ ಮಾಡೋದು ಬೇರೆ, ಒಡಿಸ್ಸಿಯಲ್ಲಿ ಮಾಡೋದು ಬೇರೆ, ಕೂಚಿಪುಡಿಯಲ್ಲಿ ಬೇರೆ, ಯಕ್ಷಗಾನದಲ್ಲಿ ಬೇರೆ. ನಮ್ಮ ರಂಗಭೂಮಿ ಯಕ್ಷಗಾನ, ಯಕ್ಷಗಾನಕ್ಕೆ ಇದು ಹೋಗುತ್ತದ ಈ ಬದಲಾವಣೆ. ಅಂದ್ರೆ ಪರಿವರ್ತನೆಯೇ ಮುಖ್ಯ ಅಲ್ಲ, ಪರಿಷ್ಕರಣೆ ಮುಖ್ಯ. ಪರಿಷ್ಕರಣೆಯಿಂದ ಕೂಡಿದ ಪರಿವರ್ತನೆ ಆಗಬೇಕು. ನಮ್ಮ ರಂಗಭೂಮಿ ಆವಾಗ ಸ್ವೀಕಾರ ಮಾಡಲು ಸಾಧ್ಯ. ಮತ್ತು ಸುಮಾರು ಉಗ್ರಸೇನ, ಆಮೇಲೆ ನಿರ್ಯಾಣದ ರಾಮ, ಅವಾಗ ಶಂಭೆಗಟ್ಟದ ಅತ್ಯಂತ ಫೇಮಸ್ ಆದ ಪಾತ್ರ. ನಾನು ಅದಕ್ಕೆ ಏನ್ ಮಾಡೋದಕ್ಕಾದ್ರೆ ವೈಕುಂಠ ದರ್ಶನ ಅಂತ ಒಂದು ಕೊನೆಗೆ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದೆ. ಆ್ಯಡ್ ಮತ್ತೇನಿಲ್ಲ, ಮೂಲಕ್ಕೆ ರಾಮನನ್ನು ಕರ್ಕೊಂಡು ಬರಬೇಕು, ಮೂಲವನ್ನು ಮರ್ತಿದ್ದಾನೆ. ಹಾಗಾಗಿ ಕಾಲಪುರುಷನನ್ನ ದೇವೇಂದ್ರ ಕಳಿಸ್ಕೊಳ್ಳೋ ಪ್ರಸಂಗ ಸ್ಟಾರ್ಟ್ ಆಗಿದೆ. ಪುನಃ ಮೂಲವನ್ನು ಹೋಗಿ ಸೇರದ ಅಂತ ನನ್ನ ಕಲ್ಪನೆ. ಅದಕ್ಕೇನಕ್ಕಾದ್ರೆ ಲಕ್ಷ್ಮಣ ಶೇಷನಾಗಿ ಹೋಗಿ ಒಂದು ಕಡೆಗೆ ಕುತ್ಕೊಳ್ಳೋದು, ರಾಮ ನಾರಾಯಣನಾಗಿ, ಸೀತೆ ಲಕ್ಷ್ಮಿಯಾಗಿ ಬರುವುದು ವೈಕುಂಠಕ್ಕೆ, ಶೇಷನ ಮೇಲೆ ಮಲಗುವುದು, ಲಕ್ಷ್ಮಿ ಕಾಲಬುಡದಲ್ಲೇ ಇರುವುದು. ಆಮೇಲೆ ಭಾಗವತರಿಗೆ ಒಂದು ಪದ್ಯ ಅಂದ್ರೆ ನಾ ಬರದ್ದಲ್ಲ, ಇದರಲ್ಲಿ ಭಗವದ್ಗೀತೆಯಲ್ಲಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದಕ್ಕೂ ಆಕ್ಷೇಪ ಅಂತು. ಇದು ಗೀತೆಯಲ್ಲಿ ಹೇಳಿದ್ದು, ಮಹಾಭಾರತ ರಾಮಾಯಣ ಹೆಂಗೆ ಹೇಳ್ತಾನೆ ಹೇಳಿ. ಇದ್ರ ಮಾಡುವಾಗ ನನ್ನ ಕಲ್ಪನೆ ಇತ್ತು ಇದೊಂದು ಆಕ್ಷೇಪ ಬರಬಹುದು. ಆವಾಗ ನಾನು ಅದಕ್ಕೆ ಮತ್ತೆ ಸಂಸ್ಕೃತದ ವಿದ್ವಾಂಸರೇ ಆಕ್ಷೇಪ ಮಾಡೋದು. ನಾನೊಂದು ಉತ್ತರ ಕೊಟ್ಟೆ. ಉಪನಿಷತ್ತಿನ ಪುನರುಕ್ತಿ ಗೀತೆ. ಉಪನಿಷತ್ತು ವೇದ ಹುಟ್ಟುವಾಗಲೇ ಹುಟ್ಟಿದೆ. ಅದರಿಂದ ಅದು ಕಾಲಾತೀತವಾದದ್ದು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ದ್ವಾಪರ ಯುಗದಲ್ಲಿ ಮಾತ್ರ ಹೇಳಿದ್ದದು, ಯುಗೆ ಯುಗೆ. ಉಪನಿಷತ್ತಿಗೆ ಅಂತೂ ಕೇಳಿದ್ರೆ ನಂಗೆ ಗೊತ್ತಿಲ್ಲ, ಹೇಳ್ಬಿಟ್ಟು ಒಂದು ಉತ್ತರ ಹೇಳಿದ್ಮೇಲೆ ಅದಕ್ಕೆ ಶುರು ಆಯ್ತು. ನನಗೆ ಶತಾಬ್ದಾನೆ 6 ಗಣೇಶಿಗೆ ಫೋನ್ ಮಾಡಿದೆ, ನೋಡಿ ಇದೊಂದು ಆಕ್ಷೇಪ ಬಂದಿದೆ, ನಾ ಅದಕ್ಕೆ ಈ ಉತ್ತರ ಕೊಟ್ಟಿದ್ದೇನೆ, ಇದು ಸರಿಯೋ ತಪ್ಪು ನೀವು ಹೇಳಿ, ನೀವು ತಪ್ಪು ಅಂತ ದೊಡ್ಡ ಬಿಟ್ಬಿಡ್ತೇನೆ. ಅಯ್ಯೋ ನೀವು ಹೇಳಿದ್ದು ಸರಿ ಉಂಟಪ್ಪ, ಅದು ಉಪನಿಷತ್ನಲ್ಲಿ ಮೊದಲೇ ಬಂದಿದೆ, ಅದನ್ನೇ ಗೀತೆಯಲ್ಲಿ ಕೃಷ್ಣ ಪುನರುಕ್ತಿ ಮಾಡಿದ್ದು, ನನಗೆ ಗೊತ್ತಿಲ್ಲದೆ ಅಂತ ಸರಿಯಾಗೋಯ್ತದೆ. ಅದು ಮಾಡುವಾಗ ಒಂದು ಧೈರ್ಯ ಹೇಗೆ ಬರ್ತದೆ ಕೇಳಿದ್ರೆ, ಇದು ರಾಮ ವೈಕುಂಠಕ್ಕೆ ಸೇರಿದ ಕಥೆ. ವೈಕುಂಠಕ್ಕೆ ಸೇರಿದ ಮೇಲೆ ಮತ್ತೆ ಪುನಃ ಪುನಃ ಅವತಾರ ಮಾಡಿದ್ದಾರೆ. ಆದ್ರಿಂದ ಸಂಭವಾಮಿ ಯುಗೆ ಯುಗೆ ಎನ್ನುವುದು ಎಲ್ಲಾ ಯುಗಕ್ಕೂ ಅನ್ವಯ ಆಗಬಹುದು. ಒಂದು ನಂದೇ ಒಂದು ತರ್ಕ, ಅದಕ್ಕೆ ಪಾಂಡಿತ್ಯದ ಬೆಂಬಲ ಎಲ್ಲ ಎಂತದೂ ಇಲ್ಲ, ಹೊತ್ತಿಗೆ ಬಂದದ್ದು ಅದು ಸರಿ ಆಗೋಯ್ತು. ಅದೊಂದು ಹೊಸ ಕಲ್ಪನೆ. ಆಮೇಲೆ ಜಾಂಬವಂತನ ಮಾಡಿದಾಗ, ಜಾಂಬವಂತ ಕೃಷ್ಣನ ಒಟ್ಟಿಗೆ ಜಾಂಬವತಿ ಕಳಿಸಿದ ಮೇಲೆ ಪದ್ಯ ಇಲ್ಲ, ಏನೂ ಇಲ್ಲ. ನೀವು ನೋಡಿದ್ರು ಇಲ್ಲೋ ಗೊತ್ತಿಲ್ಲ, ಇಡೀ ಪ್ರಸಂಗ ಕಡೆಗೆ ಅದನ್ನೇ ಹೇಳುದು. ಯಪ್ಪ ಲಾಸ್ಟಿಗೆ ಒಂದು ನೀವು ಮಾಡಿದ ಅಭಿನಯ ಕೆಂತದೂ ಇಲ್ಲ. ಅವ್ರು ಎಲ್ಲಿ ಹೋದ್ರು ಅಂತ ನೋಡುದು, ಹಿಂಗೆ ಅವಕಾಶ ಒಂದ್ ಬದಿ ಸುಮ್ಮನೆ ಕುತ್ಕೊಳ್ಳೋದು, ಅಲ್ಲೇ ಕಣ್ಣೀರು ಒರೆಸ್ಕೊಳ್ಳೋದು, ಮತ್ತು ಎಲ್ಲಿ ಹೋದ್ರಪ್ಪ ಮತ್ತೆ ಎದ್ದು ಹೋಗುದು, ಮತ್ತೊಂದು ಬದಿ ನೋಡೋದು, ಒಂದ್ ಬದಿ ಸುಮ್ಮನೆ ಕುತ್ಕೊಳ್ಳೋದು, ಕಣ್ಣೀರು ಒರೆಸ್ಕೊಳ್ಳೋದು. ಕಡೆಗ ನಾ ಯಾಕೆ ದುಃಖ ಮಾಡ್ತಾ ಇದ್ದೆ, ಈ ಮಾತಿಲ್ಲ, ಮತ್ತೆ ಬರೀ ಪೂರ್ಣ ಅಭಿನಯದಲ್ಲೇ. ಇಡೀ ಲೋಕವನ್ನು ಪಾಲಿಸುವಂತ ಜಗತ್ತಿನ ತಂದೆಗೆ ನನ್ನ ಮಗಳನ್ನು ಕೊಟ್ಟ ಮೇಲೆ ನಾ ದುಃಖ ಮಾಡ್ಲಿಕ್ಕೆ ಅಂತ ಉಂಟು. ಬೇರೆ ಖುಷಿಯೆಲ್ಲ ಅವ್ನು ಧ್ಯಾನ ಮಾಡ್ತಾ ಒಳಗೊಂಡ್ರು. ಇದು ಪದ್ಯ ಎಲ್ಲ ಏನಿಲ್ಲ, ಇದು ನಂದೇ ಕಷ್ಟ. ಇಡೀ ಆಟದ ಕಣೆಗಳು ಅದೇ. ಇಡೀ ಜಾಂಬವತಿ ಕಲ್ಯಾಣವೇ ಒಂದು ದೃಶ್ಯದಲ್ಲಿ ಬಂದು ಹೋಯ್ತು. ಆಮೇಲೆ ಉಗ್ರಸೇನ, ಬಾರೆ ಬಾ ಮದನ ರಾಣಿ, ಅವ ದ್ರುಮೇಳ ಗಂಧರ್ವ ರಕ್ಕಸ ಉಗ್ರಸೇನ. ಹಾಗಾಗಿ ಒಂದು ಸೈಡಿಗೆ ಅಭಿನಯ ಮಾಡುವಾಗ
ಉಗ್ರಸೇನ ಅಭಿನಯ, ಒಂದು ಸೈಡಿಗೆ ಅಭಿನಯ ಮಾಡುವಾಗ ರಕ್ಕಸನ ಅಭಿನಯ. ದುರ್ಮಿಳ ರಕ್ಕಸನ ಹೌದು. ಸ್ವಭಾವ. ಅಂದ್ರೆ ಅವಳ ಕಡೆಗೆ ಇರುವಾಗ ಉಗ್ರಸೇನ, ಹಾ ಹಾ ಈಚೆಗೆ ಇರುವಾಗ ಒಂದೊಂದ್ ಸೈಡಿಗೆ ಬದಿಗೆ ಹೋಗುವಾಗ ರಕ್ಕಸ. ಆ ದ್ವಂದ್ವ ಅಭಿನಯ ಅದರಲ್ಲಿ ಇಲ್ಲಿವರೆಗೆ ಯಾರು ಮಾಡಿದ್ದಿಲ್ಲ. ಏಕಕಾಲದಲ್ಲಿ ಏಕಕಾಲ. ಅವನೇ ಇವನು ಅಂತ ಪ್ರೇಕ್ಷಕರಿಗೆ ಗೊತ್ತಾಗ್ತದೆ. ಗೊತ್ತಾಗ್ತದೆ. ಹಾ ಹಾ ಇಲ್ಲದ್ರೆ ಪ್ರೇಕ್ಷಕರಿಗೆ ಅನಿಸ್ತದೆ ಹಾ ಉಗ್ರಸೇನೆ ಕೊನೆ ಗೊತ್ತಾಗೋದು. ಅಲ್ಲ ನಗು ತಂದ ದಾನವನು ಆಗ ಅಲ್ಲಿವರೆಗೆ ಪ್ರೇಕ್ಷಕರಿಗೆ ಉಗ್ರಸೇನ ಅಂತಲೇ ಗ್ರಹಿಸ್ಕೊಂಡಿರ್ತಾರೆ. ಖಂಡಿತವಾಗಿ. ಇಲ್ಲೇನಕ್ಕಾದ್ರೆ ಒಂದು ಸೈಡಿಗೆ ಉಗ್ರಸೇನ ಇವ ಮೋಸ ಮಾಡ್ಲಿಕ್ಕೆ ಬಂದ, ಇವ ಉಗ್ರಸೇನ ಅಲ್ಲ ಇವ ರಕ್ಕಸ. ಆ ಅಭಿನಯದಲ್ಲಿ ಮಾಡ್ತೇವೆ ಒಂದೊಂದು ಸೈಡಿ ದ್ವಂದ್ವ ಅಭಿನಯ ಇದೆ. ಅದೊಂದು ನಂದೇ ಆದ ಕರ್ತವ್ಯ. ಪಂಡಿತ್ ಕುಡಿಯವರ ಮಧ್ಯದಲ್ಲಿ ಈ ರೀತಿಯಾಗಿ ಆಳವಾದಂತಹ ಅಧ್ಯಯನಶೀಲತೆ ಇರುವ ಕಲಾವಿದರು ಮಾತ್ರ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ನಮ್ಮ ಅಭಿಪ್ರಾಯ. ಹೌದು, ಅಧ್ಯಯನ ಬೇಕೇ ಬೇಕು. ಅದು ಯಕ್ಷಗಾನದ ಗರಿಮೆಗೆ ಮತ್ತಷ್ಟು ಹೌದು. ಸಿರಿಗೆ. ಮತ್ತೆ ಅದು ಚಿಂತನೆ, ಹಾ ಆ ಚಿಂತನೆ ಮಾಡ್ಬೇಕಾದ್ರೆ ಶ್ರದ್ಧೆ ಬೇಕು. ಖಂಡಿತವಾಗಿ. ನಾನು ಎಷ್ಟೋ ಪಾತ್ರ ಮಾಡಿದೆ, ನಾನು ಇಷ್ಟು ವರ್ಷ ಆಗುವ ಒಂದು ಪಾತ್ರವು ನನಗೆ ಸಮಾಧಾನ ಆಗಲಿ. ಇನ್ನೂ ಕೂಡ ಸೃಜನಶೀಲತೆ ಮಾಡ್ಬೇಕೆನ್ನೋದ್ರಲ್ಲಿ ಇದ್ದೀನಿ. ಅದು ಯಾಕೆ ಕೇಳಿದ್ರೆ ಇವತ್ತು ಒಂದು ಪಾತ್ರ ಮಾಡಿದ್ಮೇಲೆ ಬಂದು ನಾನು ಮಲಗದ ನಿದ್ರೆ ಮಾಡೋದಿಲ್ಲ. ಇವತ್ತು ಏನಾಯ್ತು, ಎಲ್ಲಿ ಸರಿ ಆಯ್ತು, ಎಲ್ಲಿ ತಪ್ಪಾಯ್ತು, ಹಿಂಗೆ ಯೋಚನೆ ಮಾಡ್ತಾ ಮಾಡ್ತಾ ಇನ್ನೊಂದ್ಸಲ ಮಾಡುವ, ಹಿಂಗ್ ಮಾಡಿದ್ರೆ ಹೇಗೆ ಹೇಳಿ. ನಾನು ಈಗ ರಾಮನ ನನ್ನ ಒಂದು ಪಾತ್ರ ಒಂದೇ ರೀತಿ ಒಂದೇ ಅಲ್ಲ, ನೀವು 10 ದಿವಸ ನೋಡಿ, ಅದು ಸಿದ್ಧ ಮಾದರಿ ಕೆಸೆಟ್ ಅಲ್ವೇ ಅಲ್ಲ, ಅದ್ರ ವಿರೋಧಿ ನಾನು. ಅದು ನಿತ್ಯ ನೂತನ ಆಗಬೇಕು ಅಂತ. ಜನಕ್ಕೆ ನೀವು ಹಾಗೆ ಮಾಡಿದ್ರು ಸ್ವೀಕಾರ ಮಾಡ್ತಾರೆ. ಆಲಿಸ್ ನೋಡಿದ್ದೆ ಹಾಗೆ ಮಾಡಿದ್ವಿ, ಅದು ಹಾಗೆ ಮಾಡಿದ್ದ, ಅದ್ರಿಗೆ ಮುಂದೋಗಿಲ್ಲ ಅಂತ ಅರ್ಥ. ಆಗ ನಾವು ಚಿಂತನೆ ಮಾಡಿದಾಗ ಈಗ ಉದಾಹರಣೆ ಒಂದು ಉದಾಹರಣೆ ಕೊಡ್ತೇನೆ. ನಿನ್ನೆ ರಾಮ ನಿರ್ಯಾಣ ಆಗಿತ್ತು ಬೆಂಗಳೂರಿಗೆ. ಒಂದೊಂದು ದಿವಸ ಒಂದೊಂದು ಪೀಠಿಕೆ ಹೇಳ್ತಾರೆ. ಅದೇನಕ್ಕೆ ಹೇಳಿದ್ರೆ ಆ ಪೀಠಿಕೆ ಎನ್ನುವುದು ಒಂದು ಏಕಸೂತ್ರ ಆಗಿರಬೇಕು, ಅದು ಮುಂದೆ ಯಾವುದೋ ಒಂದಕ್ಕೆ ಸೂಚನೆಯಾಗಿ ನಿಲ್ಬೇಕು. ನಾನು ಏನ್ ಮಾಡಿದ್ರೆ ಈಗ ರಾಮ ರಾಜ್ಯ ಹೇಳುವುದು ಅಂತಕನಿಗೆ ಅಂತರಾಯವಾಗಿ ಪರಿಣಮಿಸಿದೆ. ಅಕಾಲ ಮರಣ ಇಲ್ಲ, ಅಕಾಲ ವೃದ್ಧಾಪ್ಯ ಇಲ್ಲ, ಶ್ಯಾಮ ಡಾಮರ ಇಲ್ಲ, ಯಾರು ವಿಧವೇರೇ ಇಲ್ಲ, ಪರ್ಯಾಯವಾಗಿ ಅಂತಕನಿಗೆ ಅಂತರಾಯನ ಸೃಷ್ಟಿಸಿದೆ. ಅಂತ ಕಾಲನು ಕಾಯ್ತಾ ಇರ್ಬೋದಲ್ಲ ಪ್ರತೀಕಾರಕ್ಕಾಗಿ. ಅವ ಹೊಕ್ಕು ಬರ್ತಾನೋ ಮಿಕ್ಕು ಬರ್ತಾನೋ ಅದನ್ನು ನೋಡ್ಬೇಕಾದ್ರೆ. ಅವ ಮಿಕ್ಕು ಬರ್ಲಿಕ್ಕೆ ರಾಮ ಆಗುದಿಲ್ಲ, ಹೊಕ್ಕೆ ಬರ್ತಾನೆ. ಅವ ಅತ್ಯಂತ ವಿನಯ ವಿಧೇಯತೆಯಲ್ಲೇ ಬಂದು ಊರ್ ನಿಲ್ತಾನೆ, ಇವನೇ ಸ್ವಾಗತ ಮಾಡಿ ಕರ್ಕೊಂಡು ಬರ್ತಾನೆ. ಇದು ಒಂದು. ಈಗ ನಿನ್ನೆ ಮತ್ತೊಂದು ಹೇಳಿದೆ, ಈಗ ಪ್ರಪಂಚದಲ್ಲಿ ನಾವು ಪ್ರಾಪಂಚಿಕರು ಹುಟ್ಟುತ್ತೇವೆ, ಬೆಳಿತೇವೆ, ಸಾಯ್ತೇವೆ. ಪಂಚಭೂತಾತ್ಮಕವಾದಂತ ವಿಷಯದಿಂದ ಕೂಡಿದ್ದು ನಿರ್ಮಾಣ ಆದದ್ದು ಪ್ರಪಂಚ. ಅದಕ್ಕೆ ಪ್ರಪಂಚ, ಈ ಪಂಚಕ ಬೇಕೇ ಬೇಕು. ಅದಕ್ಕೆ ಬ್ರಹ್ಮಾಂಡ ಅಂತ ಹೆಸರು. ಈ ನಾವು ಪಿಂಡಾಂಡ, ಬ್ರಹ್ಮಾಂಡದಲ್ಲಿ ಏನಿದೆಯೋ ಪಿಂಡಾಂಡದಲ್ಲಿಯೂ ಅದೇ ಇದೆ. ಈ ಉದಾಹರಣೆಗೆ ಈ ರಂಗಸ್ಥಳದಲ್ಲಿ ಈಗ ಹೇಳ್ತಾ ಇದ್ದೇನೆ, ಸಮುದ್ರಕ್ಕೆ ಹೋಗಿ ನಾವು ಒಂದು ಚೆಂಬ ನೀರು ತಗೊಂಡು, ಇದು ಸಮುದ್ರ ಅಲ್ಲ, ಇದ್ರೊಳಗಿದ್ ನೀರು ಸಮುದ್ರ ಅಲ್ಲ, ಆದ್ರೆ ಇದರಲ್ಲಿ ಇರುವ ಏನೆಲ್ಲ ಅಂಶ ಉಂಟು ಅದು ಸಮುದ್ರದಲ್ಲೂ ಉಂಟು. ಅದು ಬ್ರಹ್ಮಾಂಡ, ಇದು ಪಿಂಡಾಂಡ. ಹಾಗಾಗಿ ಇದು ಪಂಚಭೂತಾತ್ಮಕವಾದಂತ ಶರೀರ ಅಂತ ಹೇಳುವುದಕ್ಕೆ ಪಂಚಭೂತಗಳಿಂದಲೇ ಸಿದ್ಧವಾದ. ಎಲ್ಲವರಿಗೂ ಪರ್ಯಾಯವಾಗಿ ಪಂಚಭೂತಗಳ ಸಹಾಯ ಮಾಡ್ತವೆ. ಆದ್ರೆ ರಾಮನಿಗೆ ಮಾತ್ರ ಪ್ರತ್ಯಕ್ಷವಾಗಿ ಸಹಾಯ ಮಾಡಿದೆ. ಹಾಗೆ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ. ಭೂಮಿಯ ಮಗಳು ನನ್ನ ಹೆಂಡತಿ. ಶತಯೋಜನವಾದಂತ ವಿಸ್ತೀರ್ಣವಾದಂತ ಶರದಿಗೆ ಸೇತುವೆಯನ್ನು ಕಟ್ಟುವಾಗ ಆ ನೀರಿನ ಅಧಿದೇವತೆಯೇ ಪ್ರತ್ಯಕ್ಷನಾಗಿ ಸಹಾಯವನ್ನು ಮಾಡಿದ. ನೀರಾದ್ಮೇಲೆ ಬೆಂಕಿ. ಮಡದಿಯಾದಂತಹ ಸೀತೆ ಪಾತಿವೃತ್ಯವನ್ನ ಶ್ರುತಪಡಿಸುವುದಕ್ಕೆ ಬೇಕಾಗಿ ಸ್ವಯಂ ಅಗ್ನಿ ಪರೀಕ್ಷೆಗೆ ತುತ್ತಾದಾಗ
ಮೂಡಿದ ಹೂವು ಬಾಡದೇ ಇದ್ದ ರೀತಿಯಲ್ಲಿ ಸಾಕ್ಷಾತ್ ಅಗ್ನಿದೇವನೇ ಬಂದು ಇವಳು ಪರಿಶುದ್ಧ ಇದ್ದಾಳೆ ಪ್ರತ್ಯಕ್ಷವಾಗಿ. ಅಗ್ನಿ ಇಂದ್ರಜಿತುವಿನ ನಾಗಪಾಶದಿಂದ ಎಲ್ಲರೂ ಧರೆಯಲ್ಲಿ ಹೊರಗಿದಾಗ ಆಕಾಶದಿಂದ ಗರುಡನೇ ಬಂದು ತನ್ನ ಇಕ್ಕೆಲದ ಪುಕ್ಕದಿಂದ ಗಾಳಿಯನ್ನ ಬೀಸಿ ಬಂಧ ಮುಕ್ತ ಮಾಡಿದ. ಸೀತಾನ್ವೇಷಣೆಯ ಸಂದರ್ಭದಲ್ಲಿ ಗಾಳಿಯ ಮಗನೇ ಪ್ರತ್ಯಕ್ಷವಾಗಿ ಹೋಗಿ ಅನ್ವೇಷಣೆ ಮಾಡಿಕೊಂಡು ಬಂದ. ಪಂಚಭೂತಗಳು ಅಷ್ಟು ಪ್ರತ್ಯಕ್ಷ ಆಯ್ತು. ಈಗ ಅದನ್ನು ಉಲ್ಟ ಮಾಡಿದೆ ಕಡೆಗೆ. ಹೇಗೆ ಕೇಳಿದ್ರೆ ಈಗ ಇದು ಬ್ರಹ್ಮಾಂಡದಾಯ್ತು, ಈ ಪಿಂಡಾಂಡಕ್ಕೆ ಬಂದ. ಹೇಗೆ ಯಾಕಂದ್ರೆ ಭೂಮಿಯ ಮಗಳು ಬಿಟ್ಟು ಹೋದ್ರು ಸೀತೆ, ಭೂಗತಾಗ್ಲಿ ಆಯ್ತಾ. ಆಮೇಲೆ ಅದರ ಪರಿಣಾಮ ಕಣ್ಣೀರು ಹೆಪ್ಪುಗಟ್ಟಿ ಹೋಯ್ತು. ಅವಳ ವಿಯೋಗದ ತಾಪ ವ್ಯಥೆ ಅದು ಒಳಗಿಂದೊಳಗೆ ಸುಡ್ತಾ ಉಂಟು. ಭೂಮಿ, ನೀರು, ಬೆಂಕಿ ಆಯ್ತಾ, ಗಾಳಿ ಬಿಡುವ ಉಸಿರೇ ಬಿಸಿಯಾಗಿ ಹೋಗಿದೆ ಗಾಳಿ. ಈ ನಾಲ್ಕು ನನಗೆ ಪ್ರತಿಕೂಲವಾದ ಮೇಲೆ ಐದನೆಯದ್ದು ಅನುಕೂಲವಾಗಿರ್ಲಿಕ್ಕೆ ಸಾಧ್ಯವೋ? ಏನೋ ಒಂದು ಪ್ರತಿಕೂಲ ಆಗ್ಲೇಬೇಕು. ಆ ನಿರೀಕ್ಷೆಯಲ್ಲಿರುವ ಅದೇನದು ಬಂತು, ಮೇಲಿಂದ ಆಕಾಶದಿಂದಲೇ ಬಂತು ಬೆಳಕು, ಅವನೇ ಕಾಲಪುರುಷ. ಇದು ಪಿಂಡಾಂಡಕ್ಕೂ ಹಿಂಗೆ ಹೋಲಿಕೆ ಮಾಡಿ ನಿಲ್ಲಿಸಿದ್ರು. ಐದನೇದು ಪ್ರತಿಕೂಲವೇ ಆಯ್ತು. ಇದೇ ನೀವು ಮೊನ್ನೆ ಮಾಡಿದ ಪೀಠಿಗೆ. ಈಗ ನನಗೆ ಅಷ್ಟು ಸಾಕಾಗಿತ್ತು. ಆ ದಿವಸ ನಾ ಹೇಳಿದ ಪೀಠಿಗೆ ಬೇಕಾದ್ರೆ ಸಾಕಾಗಿತ್ತು. ಇಲ್ಲ ಮತ್ತದ ಎಂತ ಒಂದು ಈಗ ಹೀಗೆ ಸುಮ್ಮನೆ ಚಿಂತನೆ, ಇದೆಲ್ಲ ಪುಸ್ತಕದಲ್ಲಿ ಸಿಗುವುದಲ್ಲ ವಿಷಯ. ಅದಕ್ಕೆ ಓದುವ ಒಕ್ಕಾಲು ಬುದ್ಧಿ ಮುಕ್ಕಾಲು ಹೇಳುವುದಕ್ಕೆ ಚಿಂತನೆ ಮಾಡ್ತಾ ಇದ್ದ. ಇದೊಂದು ಹೌದು, ಪಂಚಭೂತಗಳದೊಂದು ಸೇರಿಸ್ಲಿಕ್ಕೆ ಹ್ಯಾಂಗ್ ಬಂತು ನನಗೆ ಗೊತ್ತಿಲ್ಲ. ಹಿಂಗ್ ವಿಚಾರ ಮಾಡ್ತಾ ಇದ್ದಂತ ಬಂತು. ಅದನ್ನು ತುದಿ ಮುಡಿಸುದು ಹೇಗೆ? ಆವಾಗ ಮಾಡ್ತಾ 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 ಸಮನ್ವಯ ಮಾಡ್ತಾ 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 ಹೋಗಿ ಈಗ ತಂದೆ ಇನ್ನೊಂದು ದಿವಸ ಅಂತ ಬರ್ತೇ ಗೊತ್ತಿಲ್ಲ. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು, ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ಘೋರ ದುರಿತ